ನಮಸ್ಕಾರ, ನೀವು ನೋಡ್ತಾ ಇರೋ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ರೀ. ಇವತ್ತಿನ ಕಾರ್ಯಕ್ರಮದಲ್ಲಿರುವಂತಹ ವಿಶೇಷ ಅತಿಥಿಯನ್ನ ವೈಯಕ್ತಿಕವಾಗಿ ನಾನು ಬಹಳ ಹೆಮ್ಮೆಯಿಂದ ನಿಮ್ಗೆ ಅವರ ಮಾತುಗಳನ್ನ ಕೇಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಹುಶಃ ನಾನು ಮಾತ್ರ ಅಲ್ಲ, ಕರ್ನಾಟಕದ ಪ್ರತಿಯೊಬ್ಬ ನಾಗರಿಕ, ಪ್ರತಿಯೊಬ್ಬ ಕನ್ನಡಿಗ ಇವತ್ತು ಆ ವ್ಯಕ್ತಿಯ ಬಗ್ಗೆ ಗರ್ವ ಪಡ್ತಿದ್ದಾರೆ, ಹೆಮ್ಮೆ ಪಡ್ತಿದ್ದಾರೆ. ಯಾಕೆ ಅಂದ್ರೆ 500 ವರ್ಷಗಳ ಕಾಲ ಹೋರಾಟ, ಬಲಿದಾನ, ಅದಾದ ನಂತರದಲ್ಲಿ ಅಯೋಧ್ಯೆಯಲ್ಲಿ ಲೋಕಾರ್ಪಣೆಯಾಗಿರುವಂತಹ ರಾಮ ಮಂದಿರ, ಆ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಮಂದಹಾಸವನ್ನ ಬೀರ್ತಾ ಪ್ರತಿಷ್ಠಾಪನೆಯಾಗಿರುವಂತಹ ರಾಮಲಲ್ಲ, ಆ ರಾಮಲಲ್ಲಾನ ಕೆತ್ತಿರುವಂತಹ ಶಿಲ್ಪಿ ನಮ್ಮ ಕನ್ನಡಿಗ, ನಮ್ಮ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರನ್ನ ಮಾತನಾಡಿಸುವಂತಹ ಒಂದು ಅವಕಾಶ ನನಗೆ ಸಿಕ್ಕಿದೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅರುಣ್ ಯೋಗಿರಾಜ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಯೋಧ್ಯೆಯಲ್ಲಿ ರಾಮಲಲ್ಲಾನ ಪ್ರತಿಷ್ಠಾಪನೆಯಾಗಿದೆ. ಸಾಕಷ್ಟು ತಿಂಗಳ ಶ್ರಮ ನಿಮ್ದು. ಸುಸ್ತು ಅಂತ ಅನ್ನಿಸ್ತಾ ಇದೆಯಾ ಸರ್, ಅಥವಾ ಬದುಕು ಸಾರ್ಥಕ ಆಯ್ತು ಅನ್ನುವಂಥ ಭಾವದಲ್ಲಿ ಏನಾದ್ರೂ ಇದೀರಾ ಅಂತ ಹೇಳಿ? ಆ ರೀತಿ ನಮ್ಮ 7 ತಿಂಗಳು ಶ್ರಮ ಅಂತ ಏನು ಅನ್ನಿಸ್ತಾ ಇಲ್ಲ. 7 ತಿಂಗಳು ಇಷ್ಟು ನೆಲ ಸಿಕ್ಬಿಡ್ತಲ್ಲ ಜೀವನದಲ್ಲಿ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. 7 ತಿಂಗಳಲ್ಲಿ ನಾನು 140 ಕೋಟಿ ಜನಕ್ಕೆ ಮುಟ್ಟುತ್ತೀನಿ ಅಂತ ಯಾವತ್ತೂ ಊಹೆ ಮಾಡಿರಲಿಲ್ಲ. 7 ತಿಂಗಳಲ್ಲಿ ನನ್ನ 5 ತಲೆಮಾರುಗಳು ಸಹ ನೆಮ್ಮದಿಯಾಗಿ ಒಟ್ಟಿಗೆ ಮೋಸ ಇಲ್ಲದೆ ಈ ಕೆಲಸವನ್ನು ನಡೆಸ್ಕೊಂಡು ಹೋಗುವಂತ ಆಶೀರ್ವಾದ ಸಿಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಈ 7 ತಿಂಗಳಲ್ಲಿ ನನ್ನ ಪರಿಚಯ ದೇಶಕ್ಕೆಲ್ಲ ಆಗುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಸೊ ಬಹಳ ಕಮ್ಮಿ ಸಮಯದಲ್ಲೇ ದೇವರಿಂದ ದೊಡ್ಡ ಆಶೀರ್ವಾದ ಕೊಟ್ಟಿದ್ದಾರೆ. ಅರುಣ್ ಯೋಗಿರಾಜ್ ಅಂತ ಹೇಳಿದ್ರೆ ಇವತ್ತು ನ್ಯಾಷನಲ್ ಸ್ಟಾರ್, ಸಿನಿಮಾ ಸ್ಟಾರ್ಗಳನ್ನ ಆರಾಧಿಸುವಂತಹ ದೇಶದಲ್ಲಿ ರಾಮಲಲ್ಲಾನ ಮೂರ್ತಿಯನ್ನ ಕೆತ್ತಿದಂತಹ ಅರುಣ್ ಯೋಗಿರಾಜ್ ಅವರನ್ನ ಇವತ್ತು ಹೀರೋ ರೀತಿ, ಭಗವಂತನ ರೀತಿ, ಭಗವಂತ ನಿಮ್ ಕೈನಲ್ಲಿ ಮೂಡ್ದ ಅಂತ ಹೇಳಿ ಆರಾಧಿಸ್ತಿದ್ದಾರೆ. ಆ ಒಂದು ಕ್ಷಣ ಸರ್, ಕೆಲವೊಂದಿಷ್ಟು ವಿಡಿಯೋಗಳು ರಾಮಲಲ್ಲಾನ ಪ್ರತಿಷ್ಠಾಪನೆ ಆದ ನಂತರದಲ್ಲಿ ವೈರಲ್ ಆಗ್ತಾ ಇವೆ. ಸಾಕಷ್ಟು ಮಂದಿ ಆ ಮಂದಿರದ ಹೊರಭಾಗದಲ್ಲಿ ನಿಂತಿರೋರು ಕಣ್ಣೀರ್ ಹಾಕೋದು, ಆ ಮೂರ್ತಿನ ನೋಡ್ತಾ ಇದ್ದ ಹಾಗೆ ಅವರಲ್ಲಿ ಆವಿರ್ಭವಿಸಿದಂತಹ ಭಾವ. ಎಷ್ಟೋ ಜನ ಸರ್ ಮನೆಯಲ್ಲಿ ಟಿವಿನಲ್ಲಿ ರಾಮಲಲ್ಲಾನ್ ಮೂರ್ತಿ ನೋಡ್ತಾ ಇದ್ದಂಗೆ ಅದಕ್ಕೆ ಆರತಿ ಮಾಡಿದ್ರು, ಲ್ಯಾಪ್ಟಾಪ್ ನಲ್ಲಿ ನೋಡ್ತಾ ಪೂಜೆ ಮಾಡಿದ್ರು. ನೀವು ಅನುಭವಿಸಿದಂತಹ ಕ್ಷಣ ಹೇಗಿತ್ತು ಸರ್? ನಿಮ್ಮದೇ ಮೂರ್ತಿ ಜನ ಇಷ್ಟು ಭಕ್ತಿ ಭಾವದಿಂದ ಆರಾಧಿಸ್ತಿದ್ದಾರೆ. ಇದು ನನ್ನದೇ ಮೂರ್ತಿ ಅನ್ನೋದಕ್ಕಿಂತ ದೇಶದ ಮೂರ್ತಿ, ದೇಶದ ಪ್ರೀತಿ. ನೋಡಿ, ನೀವು ಅಂದಂಗೆ ನಾನು ಅದನ್ನ ಅನುಭವಿಸ್ತೇನೆ. ನಾನು ನೋಡಿ, ಕೆಲಸ ಸಿಕ್ಕದಾಗ್ಲೂ ಖುಷಿ ಪಡ್ಲಿಲ್ಲ, ಕೆಲಸ ಸೆಲೆಕ್ಟ್ ಆದಾಗ್ಲೂ ಖುಷಿ ಪಡ್ಲಿಲ್ಲ, ಅದು ನೀಟ್ಗೆ ಏನೂ ತೊಂದರೆ ಆಗ್ತೇವೆ ಅಲ್ಲಿ ಪ್ರತಿಷ್ಠಾಪನೆ ಆದಾಗ್ಲೂ ಅಷ್ಟು ಖುಷಿ ಪಡ್ಲಿಲ್ಲ. ಆದರೆ ನಿನ್ನೆಯಿಂದ ನಮ್ಮ ಜನತೆಯ ಪ್ರೀತಿ, ಅವರು ಈ ಮೂರ್ತಿಯಲ್ಲಿ ನಿಜವಾದ ರಾಮಲಲ್ಲನ ಕಾಣ್ತಾ ಇದ್ದಾರೆ. ಈ ಒಂದು ಏನಂತೀವಿ, ಜನರ ಪ್ರೀತಿ ನೋಡಿ ನನಗೆ ಆಶ್ಚರ್ಯ ಆಗ್ತಿದೆ. ಇವಾಗ ನನಗೆ ಖುಷಿ ಆಗ್ತಾ ಇದೆ. ನೀವು ಬೇಕಾದ್ರೆ ಏನೇ ಅನ್ಕೊಳ್ಳಿ, ನಾನು ಸುಳ್ಳು ಅಂತ ಹೇಳ್ತಾ ಇಲ್ಲ, ನನಗೆ ಅದು ಬೇಕಾಗಿಲ್ಲ. ನನಗೆ ನಿಜವಾಗ್ಲೂ ಅಂತ ಏನು ಸೆಲೆಕ್ಟ್ ಆಯ್ತು, ಒಂದು ಕೆಲಸ ಸೆಲೆಕ್ಟ್ ಆಯ್ತು ಅಷ್ಟೇ. ನನ್ನ ತುಂಬಾ ಎಕ್ಸೈಟ್ ಆಗಲ್ಲ ಯಾವ ವಿಷಯದಲ್ಲೂ. ಇಂಥ ದೊಡ್ಡ ಕೆಲಸ ಸೆಲೆಕ್ಟ್ ಆದ್ರೆ ನನಗೇನಂತ ಖುಷಿ ಆಗಿಲ್ಲ. ಬಟ್ ಈಗ ಜನಕ್ಕೆ ಇಷ್ಟ ಆಗ್ತಿದೆಯಲ್ಲ, ನನ್ನ ಕೆಲಸ ಅನ್ನೋದಕ್ಕಿಂತ ಜನಕ್ಕೆ ಇಷ್ಟ ಆಗ್ತಿರೋ ಖುಷಿ ನನಗೆ ತುಂಬಾ ಇಷ್ಟ ಆಗ್ತಾ ಇದೆ. ಕೋಟಿ ಕೋಟಿ ಜನ ಇವತ್ತು ಆರಾಧಿಸ್ತಿದ್ದಾರೆ. ಅದೊಂದು ಫೀಲ್ ಸರ್. ಒಂದು ಮೂರ್ತಿನ ನೀವು ಕೆತ್ತನೆ ಮಾಡಿದೀರಾ, 500 ವರ್ಷಗಳ ಹೋರಾಟ ಆದ ನಂತರದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ. ನೀವು ಕೆತ್ತಿದಂತಹ ಮೂರ್ತಿ ಮುಂದಿನ 1000 ವರ್ಷ, 2000 ವರ್ಷ, 3000 ವರ್ಷ, ನಮಗ್ ಗೊತ್ತಿಲ್ಲ ರಾಮ ಮಂದಿರ ಎಷ್ಟು ಸಹಸ್ರ ವರ್ಷಗಳ ತನಕ ಇರುತ್ತೆ ಅಂತ. ಅಲ್ಲಿ ತನಕ ನೀವು ಕೆತ್ತಿದಂತಹ ರಾಮಲಲ್ಲ ದೇವರಾಗಿ ಭಕ್ತರನ್ನ ಹರಿಸ್ತಾನೆ, ಜನ ಅವರನ್ನ ಆರಾಧಿಸ್ತಾರೆ. ಏನ್ ಅನ್ಸುತ್ತೆ ಸರ್? ನೋಡಿ, ಈ ಕೆಲಸದ ಮಹಾತ್ಮನೇ ಅದು. ಬೇರೆ ಎಲ್ಲ ಕೆಲಸ ಎಲ್ಲ ಕೊಡ್ಬೋದು, ಬಟ್ ನಮ್ಗೆ ಶಿಲ್ಪ ಕೊಡುತ್ತಲ್ಲ ನೋಡಿ, ನಾವು ಸತ್ ಮೇಲೆ ಬದುಕುವಂತ ಅವಕಾಶ ಕೊಡುತ್ತೆ. ಇಮ್ಮಾರ್ಟಲ್ ಅಂತ ಹೇಳ್ತೀವಲ್ಲ, ನಮ್ಮ ಶಾಸ್ತ್ರದಲ್ಲಿ ಹೇಳುತ್ತೆ, ವಯಸ್ಸಿಗೆ ಮೀರಿದ ಗೌರವ, ವಯಸ್ಸಿಗೆ ಮೀರಿದ ಕೀರ್ತಿ, ಜೀವನಕ್ಕೆ ಬೇಕಾದ ಎಲ್ಲ ಕೊಟ್ಟು ಹೆಸರು, ನೀವು ಸತ್ ಮೇಲೆ ಬದುಕೋ ಅವಕಾಶ ಕೊಡುವಂತ ಒಂದೇ ವೃತ್ತಿ ಅಂದ್ರೆ ನಮ್ಮ ಶಿಲ್ಪಿ ಕೆಲಸ. ನಮ್ಮ ಪೂರ್ವಜರನ್ನ ಈಗಲೂ ನೀವು ಅವರೆಲ್ಲ ನೆನೆಸ್ಕೋತೀವಿ. ನಮ್ಮ ಕರ್ನಾಟಕದಲ್ಲಿ ನಮ್ಮ ಜಗಣಾಚಾರ್ಯರದ ಜಯಂತಿಗಳನ್ನೆಲ್ಲ ಮಾಡ್ತೀವಿ. ಸೊ ಈ ರೀತಿ ಅವ್ರು 1000 ವರ್ಷಗಳಿಂದ ಮಾಡಿದ್ರು, ಇನ್ನ ನೆನೆಸ್ಕೊಂತಾ ಇದೀವಿ. ಇಂಥ ಒಂದು ನಂತರ ತುಂಬಾ ಅದೃಷ್ಟವಂತ. ಆ ಮನೆತನದಲ್ಲಿ ಹುಟ್ಟಿದ್ದು ನನ್ನ ಅದೃಷ್ಟ. ಈ ಒಂದು ನಮ್ಮ ಜನಾಂಗನೂ ಈ ಒಂದು ಕೆಲಸಗಳನ್ನ ಮಾಡ್ತಾ ಬರ್ತಿದ್ದಾರೆ. ಸೊ ಎಲ್ಲರಿಗೂ ಈ ಒಂದು ಕ್ರೆಡಿಟ್ನ ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೀನಿ. ಒಂದು ಕಲ್ಲನ್ನ ಕೊಟ್ಟಂತಹ ನಂತರದಲ್ಲಿ ಅದನ್ನ ಕೆತ್ತಿದ್ರೆ ಆಗೋಯ್ತು ಶಿಲ್ಪ, ಹಾಗಿಲ್ಲ, ಅದಕ್ಕೆ ಅಂತ ಒಂದು ಶಿಲ್ಪಶಾಸ್ತ್ರ ಅಂತ ಇದೆ ಅಂತ ಕೇಳ್ಪಟ್ಟೆ. ನಿಮಗೆ ಒಂದು ಮೂರ್ತಿಯನ್ನ ಮಾಡಬೇಕು ಅಂದಾಗ, ಈಗ ರಾಮಲಲ್ಲಾನೇ ತಗೊಳ್ಳೋಣ,
ಅದು ಪ್ರೋಸೆಸ್ ಹೇಗಿರುತ್ತೆ ಸರ್? ನೀವು ಅಂದಂಗೆ ಶಿಲ್ಪಶಾಸ್ತ್ರ ಇದು ಅಪ್ಲೈಡ್ ಸೈನ್ಸ್ ಅಂತ ಹೇಳ್ತೀವಿ. ಬೇರೆಲ್ಲ ಶಾಸ್ತ್ರಗಳು ಹೇಳ್ಬುತ್ತೆ, ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಬಟ್ ಈ ಶಾಸ್ತ್ರದಲ್ಲಿ ನೀವು ಏನು ಹೇಳ್ತಾರೆ ನೀವು ಅದನ್ನ ಅಪ್ಲೈ ಮಾಡ್ಬೋದು. ಹೇಳ್ತಾರೆ ನಮಗೆ ನಾಭಿಯಿಂದ ಹಣೆಯವರೆಗೂ ಇಷ್ಟು ಅಳತೆ ಇರಬೇಕು ಅಂತ, ಅಳತೆ ಮಾಡ್ಬೋದು ನಾವು ಕಲ್ಲಲ್ಲಿ. ಸೊ ಈ ಶಾಸ್ತ್ರದಲ್ಲಿ ಏನ್ ಹೇಳ್ತಾರೆ ಅದು ಮಾಡ್ಬೋದು. ಆಯುಧ ಬಗ್ಗೆ ಒಂದು ವರ್ಣನೆ ಇರುತ್ತೆ, ಅದನ್ನ ನಾವು ಚಿತ್ರವಾಗಿ ಕಲ್ಲಲ್ಲಿ ಮಾಡ್ಬೋದು. ಇದು ಅಪ್ಲೈಡ್ ಸೈನ್ಸ್ ಅಂತ ಹೇಳ್ತೀವಿ. ಸೊ ಅಳತೆಯಲ್ಲಿ ನಾವು ದೇವ್ರನ್ನ ಹುಡುಕುವಂಥದ್ದು, ಅದಕ್ಕೆ ತಾಳಮಾನ ಅಂತ ಹೇಳ್ತೀವಿ. ಪ್ರತಿಯೊಂದು ಕಾಲಕ್ಕೂ ದೇವರು ನಮಗೆ ಕಾಪಾಡ್ತಾರೆ ಅನ್ನೋ ನಂಬಿಕೆ ಮೇಲೆ ಹಿಂದಿನವರು ಇದೊಂದು ತಾಳಮಾನ ಅಳತೆಯನ್ನು ಕಂಡುಹಿಡಿದಿದ್ದಾರೆ. ನೀವಂದಂಗೆ ನಾವು ಮಗುವಿನ ಅಳತೆಗೆ ಉತ್ತಮ ಪಂಚತಾಳದಲ್ಲಿ ಮಾಡಬೇಕಾಗಿರುತ್ತೆ. ಒಂದು ಅಳತೆಯಲ್ಲಿ ಮಾಡಿರ್ತೀವಿ. ಅಳತೆ ಅಂದ್ರೆ ಒಂದು ನಮ್ಗೆ ಚೌಕಟ್ಟು ಕೊಡುತ್ತೆ, ಇಷ್ಟಿಷ್ಟು ಅಳತೆ ಅಂತ ಮಾತ್ರ ಕೊಡುತ್ತೆ. ಆದ್ರೆ ಅದು ಅಳತೆ ಒಳಗಡೆ ಕಲೆ ಹೇಗೆ ಮಾಡಬೇಕು ಅನ್ನೋದು ನಮಗಿರುತ್ತೆ, ನಮ್ಮ ಕೈಲಿರುತ್ತೆ. ನಾವು ಎಷ್ಟು ಮನಸ್ಫೂರ್ತಿಯಾಗಿ ಶ್ರಮವಹಿಸಿ ನಾವು ಮೊದಲು ಕಾಣ್ಲಿಕ್ಕೆ ಬಯಸಿದ್ರೆ ಅವ್ರ ದರ್ಶನ ಕೊಟ್ಟೆ ಕೊಡ್ತಾರೆ, ಯಾವುದೇ ಮೂರ್ತಿಗಳಾಗಲಿ ಯಾವುದೇ ಇದಾಗಲಿ. ಅದು ನನ್ನ ನಂಬಿಕೆ. ನಾವು ಬಾಲಕೃಷ್ಣನನ್ನ ನೋಡಿದೀವಿ, ಮುದ್ದು ಕೃಷ್ಣನನ್ನ ನೋಡಿದೀವಿ. ಇಡೀ ಜಗತ್ತು ಬಾಲರಾಮನ್ ನೋಡೇ ಇಲ್ಲ. ಆ ಬಾಲರಾಮ ನಿಮ್ಮ ಕಲ್ಪನೆಯಲ್ಲಿ ಮೂಡ್ದ, ಅದ್ ಹೆಂಗೆ ಸರ್ ಅಂತ ಹೇಳಿ, ಹೇಗೆ ಸಾಧ್ಯ ಆಯ್ತು ಅಂತ ಹೇಳಿ? ಇಲ್ಲ, ಇದು ಬಹಳ ಚಾಲೆಂಜಿಂಗ್ ಜಾಬ್ ಇತ್ತು ನಮಗೆ. ಮೊದಲ 2 ತಿಂಗಳು ನಾವು ಏನಾಗಿದೆ ತುಂಬಾ ಬ್ಲಾಂಕ್ ಆಗಿ ನಮ್ಮ ಕೆಲಸ ಶುರು ಆಗಿತ್ತು. ಗೊತ್ತಿರೋವಂತ ಪಾರ್ಟ್ಸ್ ಅಂದ್ರೆ ಗೊತ್ತಿರೋ ಒಂದು ಭಾಗಗಳನ್ನ ಮಾತ್ರ ಮಾಡ್ತಾ ಬರ್ತಾ ಇದ್ವಿ. ಬ್ಯಾಕ್ ಎಂಡ್ ಅಲ್ಲಿ ನಾನು ಕೆಲಸ ಮುಗಿದ ಹೋಮ್ವರ್ಕ್ ನ ಮಾಡ್ತಾ ಬರ್ತಾ ಇರ್ತೀವಿ, ಅಧ್ಯಯನ ಮಾಡ್ತಾ ಇರ್ತೀವಿ ಮಕ್ಕಳ ಬಗ್ಗೆ, ಹೆಚ್ಚಿನ ಸಮಯ ಮಕ್ಕಳ ಬಗ್ಗೆ ಕಳೆಯುವಂಥದ್ದು. ಸೊ ಡಿಸ್ಟ್ರಾಕ್ಟ್ ಆಗದೆ ಇರುವಂತ ಕೆಲಸಗಳನ್ನ ಮಾಡುವಂಥದ್ದು. ಇದೊಂದು ಮೆಡಿಟೇಷನ್ ರೀತಿ ಮಾಡೋಣ. ಮೆಡಿಟೇಷನ್ ಅಂದ್ರೆ ಏನು ಅಂದ್ರೆ ಏನೆಲ್ಲ ಅಬ್ಸರ್ವ್ ಮಾಡ್ತೀರಿ ಮಕ್ಕಳಲ್ಲಿ ನೀವು ಅಂತ ಹೇಳಿ? ನೋಡಿ, ನನಗೆ ಮಕ್ಕಳಲ್ಲಿ ನಮ್ಮ ಇಂಡಿಯನ್ ಒರಿಜಿನಲ್ ಮಕ್ಕಳುಗಳಲ್ಲಿ ಏನೇನು ಬರುತ್ತೆ ಫೀಚರ್ಸ್, ಹೊರ ದೇಶದ ಮಕ್ಕಳು ಬೇರೆ ರೀತಿ ಬರುತ್ತೆ, ಇಂಡಿಯಾದ ಸ್ವಲ್ಪ ಬೇರೆ ಬರುತ್ತೆ. ಎಲ್ಲೆಲ್ಲಿ ಏನೇನು ಅಂಶಗಳು ತಗೋಬೇಕಾಗತ್ತೆ, ಜೊತೆಗೆ ಮಕ್ಕಳು ಅವರ ದೇಹದ ಎತ್ತರದ ಜೊತೆಗೆ ಮುಖದ ಅಳತೆ ಏನಿದೆ, ಇಷ್ಟು ಎತ್ತರಕ್ಕೆ ಇಷ್ಟು ಅಳತೆ ಅಂತ ಬರುತ್ತೆ. ಅದ ಅಳತೆಗಳ ಬಗ್ಗೆ ಒಂದು ಸ್ವಲ್ಪ ಅಧ್ಯಯನ ಮಾಡಬೇಕಾಗತ್ತೆ. ಆಮೇಲೆ ಮಕ್ಕಳದು ಸ್ಕಲ್ ಬೇರೆ ಇರುತ್ತೆ, ಆಮೇಲೆ ಅವ್ರದ್ದು ಜಾ ಸ್ಟ್ರಕ್ಚರ್ ಎಲ್ಲ ಬೇರೆ ಇರುತ್ತೆ. ರೆಫರೆನ್ಸ್ ಯಾರಾಗಿದ್ರಿ ಸರ್? ನನಗೆ ಆ ರೀತಿ ಒಂದು ರೆಫರೆನ್ಸ್ ಇಲ್ಲ ಮೇಡಮ್. 1,000 ಫೋಟೋಸ್ ಇಟ್ಕೊಂಡಿದ್ದೆ. ಮಕ್ಕಳದ್ದು, ಕಲೆಗೆ ಸಂಬಂಧಪಟ್ಟದ್ದು, ಪ್ರಭಾವಳಿಗೆ ಸಂಬಂಧಪಟ್ಟದ್ದು, ಮತ್ತೆ ಹಿಂದೆ ವಿಷ್ಣು ಸಂಪ್ರದಾಯದಲ್ಲಿ ಏನೇನು ವಿಗ್ರಹಗಳನ್ನ ಅಳವಡಿಸ್ಕೊಂಡಿದ್ದಾರೆ ಪ್ರಭಾವಳಿಯಲ್ಲಿ, ಈ ರೀತಿ ಬಹಳಷ್ಟು ಹೋಮ್ವರ್ಕ್ ಮಾಡಿದ್ದೆ. 1,000 ಫೋಟೋಸ್ ಬರೀ ಸೇವ್ ಮಾಡ್ತಿರ್ಲಿಲ್ಲ. ದಿನನಿತ್ಯ ರಾತ್ರಿ ಕೆಲಸ ಮುಗಿದ್ಮೇಲೆ ಅದನ್ನ ನೋಡಿ ಏನೋ ಮರ್ತಿದ್ದೀನ ಅಂತ ನಾಳೆಗೆ ಪ್ರಿಪೇರ್ ಆಗಿ ಮಲ್ಕೊಂತಾ ಇದ್ದೆ. ಇದು ನನ್ನ ಡೈಲಿ ಅಭ್ಯಾಸ ಇತ್ತು. ಬೆಳಗ್ಗೆ ಎದ್ದ ನಂತರ ನಾನು ವ್ಯಾಯಾಮ, ಅಲ್ಲಿ ಯೋಗ ಸಹ ಮಾಡ್ತಿದ್ದೆ. ಮಾಡಿ ನನ್ನ ಕೆಲಸಗಳನ್ನ ಶುರು ಮಾಡ್ತಿದ್ದೆ, ಪೂಜೆ ಗೀಜೆ ಮಾಡಿ. ಟ್ರಸ್ಟ್ನವರು ಇಂಥ ಸ್ಪೆಸಿಫಿಕೇಶನ್ ಅಂತ ಕೊಟ್ಟಿರ್ತಾರೆ ಸರ್, ಪ್ರಭಾವಳಿ ಹೀಗೆ ಬರಬೇಕು, ಮೂರ್ತಿಯಲ್ಲಿ ಈ ರೀತಿಯಾದಂತಹ ಆಭರಣ ಇರಬೇಕು, ಆ ತರದ್ದೆಲ್ಲ ಸ್ಪೆಸಿಫಿಕೇಶನ್ಸ್ ಇತ್ತ ಹೇಗೆ ಅಂತ ಹೇಳಿ? ರೀತಿ ಏನೂ ಇರಲ್ಲ, ಪ್ರಭಾವಳಿ ಬೇಕು ಅಂತ ಹೇಳಿರ್ತಾರೆ. ಅದು ಸಪೋರ್ಟ್ ಸಿಸ್ಟಮ್. ಈಗ ನೋಡಿ, ಒಂದು ಮೂರ್ತಿ ಮಾಡಿದ್ರೆ ನಮ್ಮ ಉದ್ದೇಶ ಇಷ್ಟೇ ಇರುತ್ತೆ, 1000 ವರ್ಷ ಕಾಲ ಬರಬೇಕು ಅದು ಅಂತ. ಸೊ ಬರೀ ಮೂರ್ತಿ ಮಾಡಿದ್ರೆ ಅದು ಭಿನ್ನ ಆಗೋ ಚಾನ್ಸಸ್ ಇರುತ್ತೆ, ಒಂದು ಸಪೋರ್ಟ್ ಇರಲ್ಲ. ಸೊ ಆ ಸಪೋರ್ಟ್ ಸಿಸ್ಟಮ್ಗೆ ನಾವು ಪ್ರಭಾವಳಿನ ಸಾಮಾನ್ಯವಾಗಿ ಮಾಡ್ತೀವಿ. ಜೊತೆಗೆ ನಾವು ದಕ್ಷಿಣ ಭಾರತದವರು ಇದ್ದಿದ್ದರಿಂದ ಅಲ್ಲಿ ಜಾಸ್ತಿ ಜನ ನಾವೇ ಅದನ್ನ ಒಂದು ಒತ್ತಡನ ಹಾಕಿರ್ತೀವಿ, ಪ್ರಭಾವಳಿ ಸಮೇತ ಮಾಡ್ತೀವಿ ಅಂತ. ಅದನ್ನ ಅವರು ಒಪ್ಕೊಂಡು ಪ್ರಭಾವಳಿ ಸಮೇತ ಮಾಡಿ ಅಷ್ಟೇ ಕೊಟ್ಟಿರ್ತಾರೆ. ಪ್ರಭಾವಳಿ ಒಂದು ಅದು ಅಲಂಕಾರಿಕ ಭಾಗ, ಒಂದು ಸಪೋರ್ಟ್ ಜೊತೆಗೆ ಅದರಲ್ಲಿ ನಮಗೆ ನಮ್ಮ ಅಲಂಕಾರ ತೋರ್ಸಕ್ಕೆ ಒಂದು ಅವಕಾಶ. ಸೊ ಇದರಲ್ಲಿ ನಾನು ಸ್ವಲ್ಪ ನಮ್ಮ ವಿಷ್ಣು ಸಂಪ್ರದಾಯಕ್ಕೆ ಸಂಬಂಧಪಟ್ಟಂಗೆ ಸೂರ್ಯವಂಶ ಸಾಧನೆಯಿಂದ ಸೂರ್ಯನ ವಿಗ್ರಹ, ಭಕ್ತ ಭಾಗದಲ್ಲಿ ಹನುಮಂತ ಗರುಡ, ಈ ರೀತಿ ಒಂದು ನಾನು ಮಾರ್ಚಲ್ಲಿ ರೆಡಿ ಮಾಡ್ಕೊಂಡು ಹೋಗಿದ್ದೆ ಏಪ್ರಿಲ್ ನಲ್ಲಿ. ಅದನ್ನ ಅವರು ಒಪ್ಕೊಂಡು ಅವ್ರಿಗೆ ಡಿಸ್ಕಸ್ ಮಾಡಿ ರೆಡಿ ಮಾಡಿರ್ತೀರಾ? ಪೇಪರ್ ನಲ್ಲಿ ಸ್ಕೆಚ್ ಇರುತ್ತಾ? ಹೌದು, ಸ್ಕೆಚ್ ಮಾಡಿರ್ತೀನಿ. ಒಂದು ಕಲ್ಲು ಏನ್ ಅಳತೆ ಇರುತ್ತೆ ಅದ್ರ ಪ್ರಕಾರ ನಾನೊಂದು ರೇಷಿಯೋಲಿ ಒಂದು ಡ್ರಾಯಿಂಗ್ ನ ಮಾಡ್ಕೋತಾ ಇರ್ತೀನಿ, ಚೇಂಜಸ್ ಮಾಡ್ತಿರ್ತೀನಿ. ಸೊ ಎಲ್ಲನೂ ಒಂದು ಮುಂಚೆನೆ ಒಂದು ತಯಾರಿ ಮಾಡ್ತಾ ಹೋಗ್ತಿರ್ತೀವಿ. ಯಾಕಂದ್ರೆ ಕಲ್ಲಲ್ಲಿ ನಿಮ್ಗೆ ಒಂದೇ ಅವಕಾಶ ಇರುತ್ತೆ, ಹತ್ತತ್ತು ಅವಕಾಶ ಇರಲ್ಲ. ಈಗ ಮಣ್ಣಲ್ಲಿ ಮಾಡಿದ್ರೆ ಇದು ಸರಿ ಬರಲ್ಲ ಬಿಡಿ, ಇನ್ನೊಂದು ಚೇಂಜ್ ಮಾಡ್ಬೋದು ಅಂತ ಮಾಡ್ಬೋದು. ನಮಗಿಲ್ಲಿ ಒಂದೇ ಅವಕಾಶ ಇರುತ್ತೆ. ಸೊ ಒಂದು ಅವಕಾಶದಲ್ಲಿ ತೋರಿಸೋ ಪ್ರಯತ್ನ, ಅದಕ್ಕೆ ತುಂಬಾ ಹೋಮ್ವರ್ಕ್ ಮಾಡಬೇಕಾಗಿರುತ್ತೆ, ಅಷ್ಟೇನೇನಿಲ್ಲ. ನೀವು ಬೆಳಗ್ಗೆ ನಮ್ಮ ದೆಹಲಿ ಪ್ರತಿನಿಧಿ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರಿ, ಫಸ್ಟ್ ಲಿಸ್ಟ್ ಆದಾಗ ನಿಮ್ ಹೆಸರೇ ಬಿಟ್ಟು ಹೋಗಿತ್ತು ಅಂತ ಹೇಳಿ. ಅದ್ ಏನಾಯ್ತು ಅಲ್ಲಿ? ಆ ನಂತರ ನಿಮ್ಮನ್ನ ಹೇಗೆ ಕರೆಸ್ಕೊಂಡ್ರು ಅಂತ ಹೇಳಿ? ಇದು ಜನವರಿಲೇ ಶುರು ಆಗುತ್ತೆ. ಕರ್ನಾಟಕದಿಂದ 7-8 ಜನ ಆರ್ಟಿಸ್ಟ್ಗಳು ಹೋಗ್ತಾ ಇರ್ತಾರೆ ಅಯೋಧ್ಯೆಗೆ. ನಾನು ಈ ದೇಶದಲ್ಲಿ ಇಷ್ಟು ದೊಡ್ಡ ಕೆಲಸ ಮಾಡಿದ್ರೆ ಯಾಕೆ ನನ್ನ ಕರಿತಿಲ್ವಲ್ಲ ಅಂತ ಒಂದು ಒಳಗೆ ಬೇಜಾರಾಗ್ತಿತ್ತು. ಜೊತೆಗೆ ನನಗೆ ನಾನೇ ಅನ್ಕೋತಾ ಇದ್ದೆ, 2 ದೊಡ್ಡ ಕೆಲಸ ಮಾಡಿ ದೇವ್ರು ಕೊಟ್ಟಿದ್ದಾರೆ, ಎಲ್ಲ ನನಗೆ ಬೇಕು ಅನ್ನೋ ದುರಾಸೆ ಬೇಡ ಬಿಡಪ್ಪ ಅಂತ ನನ್ನ ಪಾಡಿನ ಯಾರನ್ನು ನೋಡಿ ಕೇಳಿ ತಗೊಳ್ಳೋದು ಯಾವತ್ತೂ ಕಲಾವಿದರಿಗೆ ಇಷ್ಟ ಆಗಲ್ಲ.
ನಾನು ಬೇಕಾದ್ರೆ ರೀಚ್ ಮಾಡಬಹುದಿತ್ತು ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಯಾರನ್ನೇ ಆದ್ರೂ ಇಂಡಿಯಾದಲ್ಲಿ. ಬಟ್ ನಾನು ಅದನ್ನ ಮಾಡಕ್ ಇಷ್ಟ ಪಡಲ್ಲ ನಾನು ಯಾವತ್ತೂ. ಅದರಿಂದ ನನ್ನ ಪಾಡಿಗೆ ನಾ ಇದ್ದೆ. ಅಲ್ಲಿ ನಮ್ಮ IGNCA ಚೇರ್ಮನ್ ಇದ್ದಾರೆ ಸಚ್ಚಿದಾನಂದ ಜೋಶಿ ಅಂತ ಅವರು ಇಲ್ಲ ಅರುಣ್ ಇಲ್ವಲ್ಲ ಇಲ್ಲಿ, ಅವರು ಚೆನ್ನಾಗಿ ಮಾಡ್ತಾರಲ್ಲ ಯಾಕಿಲ್ಲ ಅಂತ ಕರೆಸ್ತಾರೆ ನನ್ನ. ಗಮನಿಸ್ತಾರೆ, ಅವರೇ ಫ್ಲೈಟ್ ಬುಕ್ ಮಾಡಿ ನಂಗೆ ಕರೆಸ್ತಾರೆ. ಅವರು ಕಮಿಟಿ ಇದರಲ್ಲಿ ಇರ್ತಾರೆ, ಮೆಂಬರ್ ಅಲ್ಲಿ, ಒಂದು ಸೆಲೆಕ್ಷನ್ ಕಮಿಟಿ ಮೆಂಬರ್ ಅಲ್ಲಿ ಕಲಾವಿದರು 7-8 ಜನ ಇರ್ತಾರೆ. ಅಲ್ಲಿ ಪದ್ಮ ವಿಭೂಷಣ್, ಸುದರ್ಶನ್ ಸಾಹು ಅವರು ಇರ್ತಾರೆ. ಮತ್ತೆ ರಾಜಸ್ಥಾನ ಅವರು ಇನ್ನೊಂದು 2-3 ಜನ ಕಲಾವಿದರು ಇರ್ತಾರೆ. ಒಡಿಸಾದಿಂದ ಬಂದಿರ್ತಾರೆ. ಕರ್ನಾಟಕದವ್ರು ನಾವಷ್ಟು ಜನ ಇರ್ತೀವಿ. ಈ ರೀತಿ ನೆನ್ಸ್ಕೊಂಡು ಕರೆಸ್ತಾರೆ. ಕೊನೆಗೆ ಅಲ್ಲಿ ನಮ್ಮ ಹಿಂದಿನ ಕೆಲಸಗಳನ್ನ ತೋರಿಸಿ ನಾವು ಹೇಳ್ಬೇಕಾಗಿರುತ್ತೆ. ಬಟ್ ನನ್ನ ಮಾತು ಸಹ ಸ್ವಲ್ಪ ಜನಕ್ಕೆ ಅಲ್ಲಿ ಇಷ್ಟ ಆಗಿತ್ತು. ನನ್ನ ಪ್ರೋಸೆಸ್ ನಾನು ಹೇಗೆ ಯೋಚನೆ ಮಾಡ್ತೀನಿ ಅಂತ. ಕಲ್ ಜೊತೆ ಒಂದು ಇಂಟ್ರಾಕ್ಟ್ ಮಾಡ್ಲಿಕ್ಕೆ ಯಾವತ್ತೂ ಟ್ರೈ ಮಾಡ್ತೀನಿ. ಬರೀ ನಾನು ಹಿಂದೆ ಹೆಂಗೋ ಮಾಡಿದೆ ಅದೇ ರೀತಿ ಮಾಡಬೇಕು ಅನ್ನೋಕ್ಕಿಂತ ಒಂದು ಇಂಟ್ರಾಕ್ಷನ್ ಯಾವತ್ತೂ ನಾನು ಪ್ರಯತ್ನ ಪಡ್ತೀನಿ ಕಲ್ ಜೊತೆ. ಆ ವಿಷಯ ಹೇಳಿದಾಗ ಅಲ್ಲಿ ಕಮ್ಮಿ ಟ್ರಸ್ಟ್ ಅವರು ಸಹ ಈ ಹುಡುಗನಲ್ಲಿ ಏನೋ ಒಂದು ವೇಗ ಇದೆ ಅಂತನೋ ಅಥವಾ ಏನೋ ಒಂದು ಬೇರೆ ಇದೆ ಅಂಶ ಅಂತ ಹೇಳಿ ನನಗೊಂದು ಅವಕಾಶ ಕೊಟ್ಟು, ನಾನೇ ಯಂಗೆಸ್ಟ್. GL ಭಟ್ ಅವರು ಮತ್ತೆ ಸತ್ಯನಾರಾಯಣ ಪಾಂಡೆ ಅವರೆಲ್ಲ 60+ ಇದಾರೆ. ನಾನೇ ಯಂಗೆಸ್ಟ್, 40+. ಸೊ ಈ ರೀತಿ ಏಪ್ರಿಲ್ ನಲ್ಲಿ ಫೈನಲ್ ಆಗುತ್ತೆ. ಅದು ಲಾಸ್ಟ್ ಮೀಟಿಂಗ್. ಅವತ್ತು ವರ್ಕ್ ಆರ್ಡರ್ ಕೊಡಬೇಕು, ಸೆಲೆಕ್ಟ್ ಮಾಡಿ ಆಗ ಮಾತ್ರ ಹೋಗ್ತೀನಿ. ಅದಕ್ಕೂ ಮುಂಚೆ 3 ಮೀಟಿಂಗ್ ಆಗಿರುತ್ತೆ ಎಲ್ಲ ಕಲಾವಿದ್ರದ್ದು, ಆಗ ನಾನು ಇರಲ್ಲ. ಸೊ ರಾಮನೇ ಕರೆಸ್ಕೊಂಡ ಅಂತೀರಾ? ಅದು ನಿಜ ಮೇಡಮ್. ಅದು ಅವರು ಈಗ ನೋಡಿ ನಮ್ಗೆ ಬೇಕು ಅಂದ್ರೆ ಸಿಗೋಂತದಲ್ಲ ಇವೆಲ್ಲ. ನಮ್ಗೆ ಬೇಕು ಅಂದ್ರೆ ಸಿಗುವಂತಲ್ಲ. ಈ ಸಮಯಕ್ಕೆ ಈ ಒಂದು ನಾನು ಶಿಲ್ಪಿಯಾಗಿ ನಿಂತಿ ಆ ಸಮಯಕ್ಕೆ ಅವಕಾಶ ಸಿಕ್ಕಿರೋದಾಗ್ಲಿ, ಆ ಅವಕಾಶನ ಬಳಸ್ಕೊಂಡಿರೋದಾಗ್ಲಿ, ಅವ್ರ ಅಂಕಲ್ ಮಾಡಿಸ್ಕೊಂಡಿರೋದಾಗ್ಲಿ ಎಲ್ಲ ಆಲ್ರೆಡಿ ರಿಟರ್ನ್ ಇದು. ಸೊ ಈಗ ನಿಮ್ ಮುಂದೆ ಕೂತಿರೋದು ಅದಾಗೋಗಿದೆ, ಎಲ್ಲ ಮೊದಲೇ ಬರ್ದಿತ್ತು ಆಗಿದೆ. ಈಗ ನಿಮ್ ಮುಂದೆ ಕೂತಿದ್ದೀನಿ ಅಷ್ಟೇ. ರಾಮನ ಮೂರ್ತಿಯನ್ನ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದು 3 ಜನರಿಗೆ. ಅಷ್ಟು ಜನ ಕಲಾವಿದರೆಲ್ಲ ಬಂದಿರ್ತಾರೆ ಇಲ್ಲಿಗೆ. 3 ಜನಕ್ಕೆ ಸಿಕ್ಕತ್ತೆ. ಸುಮಾರು 7-8 ಜನದಲ್ಲಿ ಇನ್ನು ಜಾಸ್ತಿನೇ ಇರ್ತಾರೆ. ಅದು 1000ದಿಂದ ಬಂದಿರುತ್ತದು 7-8ಕ್ಕೆ. 7-8ರಲ್ಲಿ 3 ಜನ ಕೊಡ್ತಾರೆ, 3ರಲ್ಲಿ ನಾವೊಬ್ರು. ಅದೇ ಖುಷಿ ಐತೆ. ಫಸ್ಟ್ ಈ ಅವಕಾಶ ಒಂದು ಸ್ಟೆಪ್ ಹತ್ರ ಹೋಗಿದೀವಿ, ಇನ್ನೊಂದು ಸ್ಟೆಪ್ ಬಾಕಿ ಸೆಲೆಕ್ಷನ್ ಆಗ್ಬೇಕಾಗಿರೋದು. ಜೊತೆಗೆ ಅಲ್ಲಿ ಬಿಳಿ ಮಗು ಮುಂದೆ ನಾವು ಕಪ್ಪು ಮಗುವಿಗೆ ಗೆಲ್ಲಿಸ್ಕೊ ಬರ್ಬೇಕು. ಯಾಕಂದ್ರೆ ವೈಟ್ ಮಾರ್ಬಲ್ ಅಲ್ಲಿ ಮಾಡ್ತಾರೆ. ಸಾಮಾನ್ಯ ಬಿಳಿ ಮಗು ಯಾವಾಗಲೂ ಆಕರ್ಷಿತವಾಗಿರುತ್ತೆ. ಸೊ ಬಿಳಿ ಮಗು ಜೊತೆ ಕಪ್ಪು ಮಗು ಒಂದು. ಬಟ್ ನಾನು ಅಬ್ಸರ್ವ್ ಮಾಡಿದ ಅಯೋಧ್ಯೆಯಲ್ಲಿ ಎಲ್ಲ ಪಿಂಕ್ ಇರ್ಬೋದು, ಲೈಟ್ ಪಿಂಕ್ ಗ್ರಾನೈಟ್ಸ್ ಇರ್ಬೋದು, ಸ್ಯಾಂಡ್ ಸ್ಟೋನ್, ಮಾರ್ಬಲ್ ಎಲ್ಲಾ ಕಡೆ ಇದೆ. ಬಟ್ ಎಲ್ಲೂ ಬ್ಲಾಕ್ ಸ್ಟೋನ್ ಯೂಸ್ ಆಗಿಲ್ಲ. ಗರ್ಭಗುಡಿಯಲ್ಲಿ ಮಾತ್ರ ಇವರು ಅಷ್ಟು ಚೆನ್ನಾಗಿ ನಿಂತಿದ್ದಾರೆ, ಅಷ್ಟು ಮಾತ್ರ ಹೇಳ್ಬೋದು. ಓಕೆ, ಎಷ್ಟು ತಿಂಗಳ ಶ್ರಮ? 7 ತಿಂಗಳು ಅಂತ ಹೇಳಿದ್ರೆ, ನೀವ್ ಯಾವಾಗ ಹೋದ್ರಿ? ಆ ಮಿಡ್ಲಲ್ಲಿ ಯಾವತ್ತಾದ್ರೂ ಊರಿಗೆ ವಾಪಸ್ ಬಂದ್ರ? ಅಲ್ಲಿ ವರ್ಕ್ ಪ್ರೆಷರ್ ಹೇಗಿತ್ತು ಸರ್? ಅದು ಪ್ರೆಷರ್ ಅಂತ ಏನಿಲ್ಲ, ದೊಡ್ಡ ಜವಾಬ್ದಾರಿ ನಮಗೆ. ನೋಡಿ, ಇಷ್ಟು ವಿಗ್ರಹ ಮಾಡ್ಲಿಕ್ಕೆ 6 ತಿಂಗಳು 5 ತಿಂಗಳು ತುಂಬಾ ಸಫಿಶಿಯಂಟ್ ಟೈಮೇ ಇದೆ ನಮಗೆ. ಬಟ್ ಕಳ್ಳು ಸ್ವಲ್ಪ ಹಾರ್ಡ್ ಇತ್ತು. ಸಮಯ 1ಕ್ಕಿಂತ 3ರಷ್ಟು ಜಾಸ್ತಿ ತಗೋತಾ ಇತ್ತು. ಈಗ 1 ಅವರ್ ಆಗೋ ಕೆಲಸ ಇನ್ನೂ 2 ಅವರ್ಸ್ ಎಕ್ಸ್ಟ್ರಾ ಬೇಕಿತ್ತು, ಬಿಕಾಸ್ ಆಫ್ ದ ಹಾರ್ಡ್ನೆಸ್. ಸ್ಟೋನ್ ಅವ್ರು ಕೊಟ್ಟಿದ್ದ ಕಲ್ಲು ಹಾರ್ಡ್ ಇತ್ತು. ಏನು ಓಕೆ, ಸೊ ಹಾರ್ಡ್ ಇತ್ತು. ನಾವು ಜಾಸ್ತಿ ಸಮಯ ಕೊಡಬೇಕಿತ್ತು. ನನ್ನ ಟೀಮ್ ನಲ್ಲಿ ನೋಡಿ ಒಂದು 6 ಜನ ಹುಡುಗರಿದ್ರು. ಅದರಲ್ಲಿ ನಮ್ಮ ಮನೆಯವರು, ನಮ್ಮ ಸಿದ್ದರಾಜು ಅಂತ ಇರ್ಬೋದು, ನಾಗರಾಜು ಅಂತ ಇರ್ಬೋದು, ಚಲವರಾಜು ಅಂತ ಇರ್ಬೋದು. ನಂತರ ನಾನು ಪೀಠದ ಕೆಲಸ ಮಾಡ್ಬೇಕಾಗತ್ತೆ. ಆಗ ನನ್ನ ಚಿದಾನಂದ್ ಅಂತ ಒಬ್ಬ ಹುಡುಗ ಇರ್ತಾರೆ, ಅವ್ರನ್ನ ಕರ್ಸ್ಕೊಂಡಿರ್ತೀನಿ. ಅವ್ರ ಜೊತೆ ನಾರಾಯಣ್ ಅಂತ ಒಬ್ರು ಇರ್ತಾರೆ, ಇನ್ನೊಬ್ಬ ಮಹೇಶ್ ಅಂತ ಹುಡುಗ ಇರ್ತಾರೆ. ಸೊ ನಾನು ಬೇರೆ ರಾಜ್ಯಗಳ ಹುಡುಗರನ್ನು ಕಳ್ಸ್ಕೋಬಹುದು ಬೇಕಾದ್ರೆ. ಬಟ್ ಈ ಒಂದು ಅವಕಾಶ ನಮ್ಮ ಕರ್ನಾಟಕ ರಾಜ್ಯದ ಶಿಲ್ಪಿಗಳಿಗೂ ಸಿಗ್ಲಿ ಅಂತೇಳಿ ಅವ್ರನ್ನ ಕರ್ಸ್ಕೊಂತೀನಿ. ಇದೊಂದು ಸ್ಫೂರ್ತಿ ಆಗ್ಲಿ. ಈ ನೋಡಿ, ಈಗ ನೀವಂದಂಗೆ ಫಿಲಂ ಸ್ಟಾರ್ ಬಿಟ್ರೆ ಈ ಪ್ರೊಫೆಷನ್ ನಾವು ಹೆಸರು ಮಾಡಿ ಗುರುತಿಸ್ಕೋಬಹುದು ಅಂತ ಮಕ್ಕಳಿಗೆ ಗೊತ್ತಾದ್ರೆ ಸಾಕು. ನನ್ನಂತವ್ರು ಆ ಪರಂಪರೆ ಬೆಳೆಯುತ್ತೆ. ನನ್ನಂತವ್ರು 10,000 ಜನ ಸಿಗ್ತಾರೆ ದೇಶಕ್ಕೆ. ಸೊ ಇದು ನನ್ನಿಂದನೇ ನಾಂದಿ ಆಗ್ಲಿ, ನನ್ನಿಂದನೇ ಶುರು ಆಗ್ಲಿ. ಈ ಒಂದು ಕೆಲಸನ ಪ್ರೀತಿಯಿಂದ ಮಾಡಿ, ನಿಮಗೆ ನೀವು ಮೋಸ ಮಾಡ್ಕೊಳ್ದೆ ಮಿಕ್ಕಿದೆಲ್ಲ ದೇವ್ರಿಗೆ ಬಿಟ್ಬಿಡಿ, ನಿಮ್ಗೆ ಬರುತ್ತೆ. ಮನೆಯವ್ರ ಹತ್ರ ಮಾತಾಡ್ತಾ ಇದ್ರ? ನಾನು ಮೊದಲೇ ಮಾತಾಡೋದು ಕಮ್ಮಿ, ಸ್ವಲ್ಪ ಮಾತಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಈಗ ನೀವೆಲ್ಲ ಎಷ್ಟು ಕ್ವಶನ್ ಕೇಳ್ತಿದ್ರೆ ಕನ್ನಡದಲ್ಲಿ ಮಾತಾಡ್ಬೋದು. ಬಟ್ ಸ್ವಲ್ಪ ನಾರ್ಮಲಿ ನಾನು ಚಿಕ್ಕ ವಯಸ್ಸಿಂದನೂ ಮಾತು ಕಮ್ಮಿ. ನಾನು ಎಷ್ಟು ಕೇಳ್ತಾರೆ ಅಷ್ಟೇ ಮಾತಾಡ್ತೀನಿ. ಸ್ವಲ್ಪ ಅಲ್ಲೂ ಕಮ್ಮಿ ಆಗಿತ್ತು. ಜೊತೆಗೆ ಮೊದಲು ವೈಫ್ ಕೇಳಿದೆ, ಸ್ವಲ್ಪ ಆರ್ಡರ್ಸ್ ಏನು ತಗೊಳ್ಳೋದು ಬೇಡ ಅಂತೆಲ್ಲ. ಒಂದು 8-9 ತಿಂಗಳಿಂದ ನಂದು ಎಲ್ಲ ಆರ್ಡರ್ಸ್ ನಿಲ್ಲಿಸಿದ್ವಿ. ಸೊ ನಾನು ಕಂಪೇರ್ ಮಾಡಿದ್ರೆ ಲಾಸ್ಟ್ ಇಯರ್ ನನ್ನ ಕಂಪ್ನಿ ನಾನು ಟ್ರಾನ್ಸಾಕ್ಷನ್ ಮಾಡೋ ಲೆಕ್ಕಕ್ಕೆ ಈಗ ಒಂದು 80% ಏನೂ ಇಲ್ಲ ಒಂದು ವರ್ಷದಲ್ಲಿ. ಬಟ್
ಇನ್ನು 8 ಜನ್ಮಕ್ಕೆ ಆಗಷ್ಟು ದೇವ್ರು ಕೊಟ್ಬಿಟ್ರು. ಸೊ ನಾವೆಲ್ಲ ಒಂದು ನಾ ಏನ್ ಅನ್ಕೊಂಡಿದ್ದೆ ಆ ಒಂದು ದಾರಿಲಿ ನಡೆದಿ ಒಂದು ಯಶಸ್ಸು ಕಂಡಿದೆ ಅಂತ ಹೇಳ್ಬೋದು. ನೀವು ಬೆಳಗ್ಗೆ ಮಾತಾಡುವಂತ ಟೈಮಲ್ಲೂ ಹೇಳ್ತಾ ಇದ್ರಿ ನಮ್ಮದೇ ವಾಹಿನಿ ಜೊತೆಗೆ ಊಟ ಇರಬಹುದು ಅಥವಾ ಅದಕ್ಕೆ ಅಂತ ಒಂದು ಶಿಸ್ತಿರುತ್ತೆ ಅಥವಾ ಅದಕ್ಕೆ ಅಂತ ಒಂದು ಸಂಪ್ರದಾಯ ಇರುತ್ತೆ, ಅದನ್ನ ಫಾಲೋ ಮಾಡಿದ್ವಿ ಅಂತ ಹೇಳಿ. ಅಂದ್ರೆ ಯಾವ ತರದ ಶಾಸ್ತ್ರ ಸರ್, ಅದನ್ನ ಹೆಂಗೆ ಅಂತ ಹೇಳಿ? ಇಲ್ಲ, ಒಂದು ಸಾತ್ವಿಕ ಭೋಜನ ಏನಕ್ಕೆ ಬೇಕು ಅಂದ್ರೆ ಒಂದು ನಿಮ್ಗೆ ಕಲ್ಲಿನ ಕೆಲಸಕ್ಕೆ ತಾಳ್ಮೆ ಬೇಕಾಗತ್ತೆ. ಸೊ ಜೊತೆಗೆ ನಿಮ್ಗೆ ನಾರ್ಮಲಿ ಫುಡ್ ಡಯಟ್ ಅಲ್ಲಿ ನೀವು ಈಗಿನ ತಗೋತೀರಾ ಅಂದ್ರೆ ನಮಗೆ ಮೊಳಕೆ ಕಾಳು, ನಮ್ಮ ವೆಜಿಟೇರಿಯನ್ಸ್ ಆಗಿದೆ ಮೊಳಕೆ ಕಾಳು ಅದೆಲ್ಲ ತಿಂದು ಅವ್ರು ಕೊಡ್ತಿದ್ರು. ಅವ್ರಿಗೆ ನಾವು ಕೇಳ್ತಾ ಇದ್ವಿ. ಸ್ವಲ್ಪ ನಾವು ದಕ್ಷಿಣ ಭಾರತದಲ್ವಾ ಸ್ವಲ್ಪ ಇಡ್ಲಿ ದೋಸೆ ಕೊಡಿ ಅಂತ ನಾವು ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಮಂಡ್ಯ ಮುದ್ದೆ ಸಿಗ್ತಾ ಇರ್ಲಿಲ್ಲ. ಅದು ನಾನು ಏನ್ ಮಾಡ್ತಿದ್ದೆ, ನಮ್ಮ ಜೀನಿ ಪೌಡರ್ ತರ್ಸ್ಕೊಂತ ಇದ್ದೆ. ಹೌದಾ? ಅಂಬಲಿ ಮಾಡಿ ಡೈಲಿ ನಾನು ಮಧ್ಯಾಹ್ನ ಹೊತ್ತು ಅಂಬಲಿ ಕುಡಿತಾ ಇದ್ದೆ. ಜೊತೆಗೆ ಇಂಟೆನ್ಷನ್ ನಾನು ಶುಗರ್ ಇಂಟೆಕ್ ಕಮ್ಮಿ ಮಾಡಿದೆ, ಸ್ವಲ್ಪ ಬುದ್ಧಿ ಚುರುಕಾಗ್ಲಿ ಕೆಲಸಕ್ಕೆ ಅಂತ. ಹೌದಾ? ಸುಮ್ನೆ ಗೊತ್ತಿಲ್ಲ, ನನ್ನ ಪ್ರಯತ್ನ, ಅದೊಂದು ನಂಬಿಕೆ. ನಂಬಿಕೆ ಪ್ರಯತ್ನ ಮಾಡಿದೆ. ಎಲ್ಲೋ ಗೊತ್ತಿಲ್ಲ, ಆ ಟೈಮ್ ಎಲ್ಲೋ ಬರುತ್ತಲ್ಲ ವಿಡಿಯೋ ನೋಡಿ, ಹೌದಾ ಅನ್ಬಿಟ್ಟು ಮಾಡಿದ್ದೆ. ಗೊತ್ತಿಲ್ಲ, ಒಟ್ಟಿನಲ್ಲಿ ತುಂಬಾ ಶಿಸ್ತಾಗಿತ್ತು. ಏನಂತೀವಿ, ಮೈಂಡ್ ತುಂಬಾ ಸಮತೋಲನವಾಗಿತ್ತು. ನನಗೆ ತುಂಬಾ ಎಕ್ಸೈಟ್ ಆಗೋದು, ಭಯ ಪಡೋದು, ಗಾಬರಿ ಆಗೋದು ಅದೆಲ್ಲ ಆಗ್ದೇನೆ ನನ್ನ ಮೇಲೆ ಸ್ವಲ್ಪ ನಂಬಿಕೆ ಇಟ್ಕೊಂಡು ಕೆಲಸದ ಮೇಲೆ ಕಲ್ ಜೊತೆ ಕೂತ್ಕೊಂಡ್ರೆ ಕೆಲಸ ಆಗುತ್ತೆ, ಚೆನ್ನಾಗತ್ತೆ ಅನ್ನೋ ನಂಬಿಕೆ ಇಟ್ಕೊಂಡು ಕೆಲಸ ಮಾಡಿದೆ. ರಾಮನ ಮೂರ್ತಿ ಕೆತ್ತಕ್ ಶುರುವಾದಾಗ ನಿಮಗೆ ಗೊತ್ತಾಗಿತ್ತ ಅದು ನಮ್ದೇ ರಾಜ್ಯದ ಕಲ್ಲು ಅಂತ ಹೇಳಿ, HD ಕೋಟೆ ಕಲ್ಲು ಅಂತ ಹೇಳಿ? ಹೌದು ಹೌದು, ಕಲ್ಲು ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ನನಗೆ ಅದು ನಮ್ದೇ ಕಲ್ಲು ಅಂತ. ಸೆಲೆಕ್ಷನ್ ನಿಮ್ದಲ್ಲ? ನಮ್ದಲ್ಲ, ನಾನು ಹೋಗಕ್ಕೂ ಮುಂಚೆ ಮಾಡಿ ಇಟ್ಟಿದ್ರು ಅದೆಲ್ಲ. ನಮ್ಗೆ 7-8 ಕಲ್ಲು ಇಟ್ಟಿದ್ರು, ಅದ್ರಲ್ಲಿ ಒಂದು ಸೆಲೆಕ್ಟ್ ಮಾಡ್ಬೇಕಿತ್ತು. ನಾವು ಮೈಸೂರವ್ರಲ್ವ, ನಮಗೆ ಅದ್ರ ಕಲ್ಲಿನ ಪರಿಚಯ ಇದೆ. ದೂರದ ಬೆಟ್ಟ ನುಣ್ಣಿಗೆ ಅನ್ನಕ್ಕೆ ಬೇರೆ ಕಲ್ಲ ಮಾಡೋ ಬದಲು ನಮ್ ಕಲ್ಲಲ್ಲೇ ಏನಿದೆ ಮಾಡೋಣ ಅಂತೇಳಿ ಈ ಕಲ್ಲನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡು ಮಾಡಿದ್ವಿ. ಒಟ್ನಲ್ಲಿ ಕಲ್ಲು ನಮ್ದೇ, ಕಲೆನೂ ನಮ್ದೇ ಅನ್ನಂಗಾಯ್ತು ನೋಡಿ. ನಾವು ಹನುಮರ ನಾಡು, ಹನುಮ ಜನಿಸಿದ ನಾಡು. ಸೊ ರಾಮರ ಸೇವೆಗೆ ನಾವು ಸದಾ ಸಿದ್ಧ. ಒಂದು ಅವಕಾಶ ಸಿಕ್ಕಿದೆ, ಎಲ್ಲಾ ರಾಜ್ಯಗಳಿಗೂ ಅವಕಾಶ ಸಿಕ್ಕಿದೆ, ಸ್ವಲ್ಪ ನಮ್ಮ ಕರ್ನಾಟಕದ ಪಾಲ್ ಜಾಸ್ತಿ ಅಷ್ಟೇ. ಫ್ಯಾಮಿಲಿ ತುಂಬಾ ಖುಷಿಯಾಗಿದ್ದಾರೆ ಸರ್ ಇವತ್ತಿನ ಈ ಒಂದು. ಅವ್ರಿಗೂ ಹೇಳ್ತಿದ್ದೆ, ಅಲ್ಲೇನು ಎಕ್ಸೈಟ್ಮೆಂಟ್ಸ್ ಎಲ್ಲ ಜಾಸ್ತಿ, ನನಗೆ ಏನು ಹೇಳ್ಬೇಡಿ, ಯಾವ್ದು ನ್ಯೂಸ್ ಬಗ್ಗೆ ಏನು ಹೇಳ್ಬೇಡಿ ನನಗೆ. ಯಾಕಂದ್ರೆ ಸೆಲೆಕ್ಷನ್ ಆದ್ಮೇಲೆ ಅದು ನೀಟಿಗೆ ಒಳಗೋಗ್ಬೇಕಾದ್ರೆ ಒಂದು ದೊಡ್ಡ ಜವಾಬ್ದಾರಿ ಇರುತ್ತೆ. ಎಲ್ಲೂ ಮುಕ್ಕಾಗದೆ, ಎಲ್ಲೂ ಭಿನ್ನ ಆಗದೆ ಆ ಟೆನ್ಷನ್ ಇರುತ್ತೆ. ಅಷ್ಟು ದಿವಸದೊಳಗೆ ಹೇಗೆ ನಾವು ಮೂವ್ಮೆಂಟ್ ಮಾಡಬೇಕು ಅಂತ. ಆತರ ಮೂವ್ಮೆಂಟ್ ಮಾಡ್ಬೇಕಾದ್ರೂ ಅನ್ಸಿದ್ದುಂಟು, ಇಷ್ಟು ದೊಡ್ಡ ಅರಮನೆಗಾರ ಬಂದ್ರು ನಮ್ಮ ಲಲ್ಲ ಒಳಗಡೆಗೆ ಅಂತ. ಯಾಕಂದ್ರೆ ಒಂದು ಸಣ್ಣ ಟೆಂಟ್ ಅಲ್ಲಿ ಪೂಜೆ ನಡೀತಿದೆ ಮೊದಲು. ಅಂತಲ್ಲಿ ಅವತ್ತು ರಾತ್ರಿ ನನಗೆ ಅದೇ ಮನಸ್ಸಿನಲ್ಲಿ, ಏನಿಷ್ಟು ದೊಡ್ಡ ಅರಮನೆಗೆ ಬರ್ತಾ ಇದಾರೆ ಇವರು ಒಳಗಡೆ ಅಂತ. ಎಲ್ಲಾರ್ದು ಅಷ್ಟು ಸೆಕ್ಯೂರಿಟಿಲಿ ಅವರು ಅಷ್ಟು ರಾಜರಾಗಿ ಬಂದ್ರು, ತುಂಬಾ ರಾಜರ ಮಗನಾಗಿ ಬಂದ್ರು ತುಂಬಾ ಒಳಗಡೆ. ತುಂಬಾ ಖುಷಿ ಆಯ್ತು. ಇವೆಲ್ಲ ನಾವೆಲ್ಲ ಅದು ಅನುಭವಿಸಿದ್ವಿ ತುಂಬಾ ಅಲ್ಲಿದ್ದು. ತುಂಬಾ ಇಷ್ಟು ದೊಡ್ಡ ಅವಕಾಶ ಸಿಕ್ಕಿದ್ದು ಎಲ್ಲವೇ ಗೊತ್ತಿಲ್ಲ. ಇಷ್ಟು ಸಣ್ಣ ವಯಸ್ಸಿಗೆ ದೇವ್ರು ಯಾಕೆ ಇಷ್ಟೊಂದು ನನ್ನ ಮೇಲೆ ಪ್ರೀತಿ ಅಂತ ಗೊತ್ತಿಲ್ಲ. ಅದೇನೋ ಅಂತಾರಲ್ಲ, ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಪುಣ್ಯ ಅಥವಾ ಈ ಜನ್ಮದಲ್ಲಿ ಮಾಡಿದಂತಹ ಸತ್ಕಾರ್ಯ ಅಂತ ಅನ್ಸುತ್ತೆ. ಮಾಡಿದ ಪುಣ್ಯ ನನಗೆ ಎಲ್ಲ ಇದಾಗಿ ಬಂದಿದೆ ಅಷ್ಟೇ. ಈ ರಾಮನ ಮೂರ್ತಿನ ಕೆತ್ತಕ್ ಶುರು ಮಾಡಿದಾಗ ಸರ್, ಇದು ಇನ್ನೊಂದು ಶಿಲ್ಪ ಅನ್ನೋ ತರ ನಿಮ್ಮ ತಲೆನಲ್ಲಿತ್ತ ಅಥವಾ ಇಲ್ಲ ರಾಮನ ಮೂರ್ತಿ ಇದು ನನಗೆ ಇದನ್ನ ತುಂಬಾ ಚೆನ್ನಾಗಿ ಕೊಡಬೇಕು ಅನ್ನುವಂಥ ಪ್ರೆಷರ್ ಅಥವಾ ಒತ್ತಡ ಏನಾದ್ರು ನಿಮ್ಮಲ್ಲಿತ್ತ? ಪ್ರೆಷರ್ ಏನು ತಗೊಳ್ಳಲ್ಲ ಮೇಡಮ್. ಈಗ ನೋಡಿ, 3 ದಿನದಲ್ಲಿ ಒಬ್ಬರಾಗ್ಬಿಟ್ಟಿದೀವಿ. ನನಗೆ ಹುಡುಕ್ಬೇಕು. ನಾನು ಬೇರೆಯವ್ರ ಖುಷಿಗೆ, ನನ್ ಖುಷಿಗೆ ಫಸ್ಟ್ ನಾನು ಖುಷಿ ಆಗೋ ತನಕ ಕೆಲಸ ಮಾಡ್ತಾನೆ ಇರ್ತೀನಿ. ನನಗೊಂದ್ಸಲ ಅವ್ರು ಕಾಣ್ತರು, ದರ್ಶನ ಆಯ್ತಪ್ಪ, ಇದು ಅಟ್ಲೀಸ್ಟ್ 10 ಜನದಲ್ಲಿ ಒಂದು 7 ಜನಕ್ಕೆ ಇದು ಇಷ್ಟ ಆಗತ್ತೆ ಅಂತ ನಾನೇ ಒಂದು ಹಾಕೋತೀನಿ. ಅಟ್ಲೀಸ್ಟ್ ಕಾಮನ್ ಮ್ಯಾನ್ ಆಗಿ ಅಥವಾ ಬೇರೆ ಬರೋರ್ನೆಲ್ಲ ಕೇಳ್ತೀನಿ, ಏನಿದೆ ಚೆನ್ನಾಗಿದೆಯಾ, ಮಕ್ಕಳನ್ನೆಲ್ಲ ಕೇಳ್ಕೊಂತ ಇರ್ತೀನಿ ಸುಮ್ನೆ. ಅಲ್ಲಿ ನಮ್ಗೆ ಟೀ ಕೊಡಕ್ಕೆಲ್ಲ ಬರ್ತಿದ್ರು ಮಕ್ಕಳು, ಅವ್ರನ್ನ ಕೇಳ್ತಾ ಇದ್ದೆ. ಯಾಕಂದ್ರೆ ಇನ್ನಿಬ್ರು ನೋಡಿಲ್ವಲ್ಲ ನಾವು. ಈ 3ರಲ್ಲಿ ಯಾಕೆ ಚೆನ್ನಾಗಿದೆ? 3 ಜನ ಒಟ್ಟಿಗೆ ಇರ್ತಾ ಇರ್ಲಿಲ್ವ ಸರ್? ಅಲ್ಲಿ ಬೇರೆ ಬೇರೆ ಇತ್ತ? ಹಿಂಗೆ ಒಟ್ಟಿಗೆ ಊಟ ಮಾಡ್ತಿದ್ವಿ. ಯಾರು ಈ ವಿಷಯಗಳ ಬಗ್ಗೆ ಮಾತಾಡ್ತಿರ್ಲಿಲ್ಲ, ಗುಟ್ಟಾಗಿ ಇಟ್ಕೊಂಡಿದ್ವಿ. ಅಂದ್ರೆ ನಿಮ್ದು ಬೇರೆ ಬೇರೆ ಪ್ಲೇಸಸ್ ಇರ್ತಾ ಇತ್ತ ಕೆತ್ತನೆ? ಎಲ್ಲ ಒಂದು 500 ಮೀಟರ್ ಒಂದು ಅಕ್ಕಪಕ್ಕ ದೂರ ಸಪರೇಟ್ ಆಗಿ ನೀವು ಹೋಗ್ತಾನೂ ಇಲ್ಲ, ನಿಮ್ಗೆ ಕ್ಯೂರಿಯಾಸಿಟಿನಲ್ಲೂ ಹೋಗ್ತಾ ಇರ್ಲಿಲ್ಲ? ಕಂಡೀಷನ್ ಹಾಕೊಬಿಟ್ಟಿದ್ವಿ, ಯಾರು ನೋಡೋದ್ ಬೇಡ ಅಂತ. ಯಾಕಂದ್ರೆ ದೇಶಕ್ಕೆ ಎಲ್ಲ ವಿಭಿನ್ನವಾಗಿ, ವಿಶಿಷ್ಟವಾಗಿ ಅತ್ಯುತ್ತಮ ಕೆಲಸ ಸಿಕ್ಲಿ ಅಂತ. ಈಗ 2 ಒಂದೇ ತರ ಆಗ್ಬಿಡತ್ತೆ. ಸೊ ನಮ್ದೇ ಸೆಲೆಕ್ಟ್ ಆಗ್ಬೇಕು ಅನ್ನೋ ನಾವು 3 ಜನದಲ್ಲೂ ಇಲ್ಲ. ಯಾರ್ದಾರು ಸರಿ ಚೆನ್ನಾಗಿರೋದಾಗತ್ತಲ್ವಾ, ಅಷ್ಟೇ ನಮ್ ತಲೆಗಿದ್ದು. 3 ಚೆನ್ನಾಗಿ ಮಾಡಿದ, ಅದ್ರಲ್ಲಿ ಸ್ವಲ್ಪ ಪ್ರೀತಿ ನನ್ ಮೇಲೆ ಜಾಸ್ತಿ ಇತ್ತು, ನನ್ ಸೆಲೆಕ್ಟ್ ಆಗಿದೆ ಅನ್ಸುತ್ತೆ. ಓಕೆ, 3 ಕೆತ್ತನೆ ಕಾರ್ಯ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆಗಿದ್ದೆ ಯಾವಾಗ ಅಂತ ಹೇಳಿ? ಡಿಸೆಂಬರ್
10ನೇ ತಾರೀಕು ನಾವು ವಾಪಸ್ ಬರ್ತೀವಿ, ಹ್ಯಾಂಡ್ ಓವರ್ ಮಾಡಿ ಎಲ್ಲರೂ. ನಾವಿಬ್ರು ಬರ್ತೀವಿ. ಸತ್ಯನಾರಾಯಣ ಪಾಂಡೆ ಅವರು ಒಂದು 20ನೇ ತಾರೀಕು ಡಿಸೆಂಬರ್ 24ಕ್ಕೆ 20ನೇ ತಾರೀಕು ಸಮಯದಲ್ಲಿ ಮುಗಿಸ್ತದೆ, ಅವ್ರ ಕೆಲಸ ಮುಗಿಸ್ತಾರೆ. ಹ್ಯಾಂಡ್ ಓವರ್ ಮಾಡಿ ನಾವು ಬಂದಿರ್ತೀವಿ. ಬಟ್ ಹೇಳ್ತಾರೆ ಡಿಸೆಂಬರ್ 28ಕ್ಕೆ ಫೋನ್ ಮಾಡ್ತಾರೆ, ಬನ್ನಿ ಸೆಲೆಕ್ಷನ್ ಕಮಿಟಿ ಬರ್ತಿದ್ದಾರೆ ಅಂತ. ಆಯ್ತು ಅಂದ್ಬಿಟ್ಟು 28ಕ್ಕೆ ಹೋಗ್ತೀವಿ. 30ಕ್ಕೆ ರಿಟರ್ನ್ ಟಿಕೆಟ್ ಇರುತ್ತೆ ಅಲ್ಲಿಂದ. ಆ ಸೆಲೆಕ್ಷನ್ ಕಮಿಟಿ ನಾನು ಸ್ವಲ್ಪ ಪರದೆ ಹಾಕಿ ಇದ್ರ ಬಗ್ಗೆ ನಾನು ಏನ್ ಅನ್ಕೊಂಡ್ ಮಾಡಿದೀನಿ ಅಂತ ಹೇಳಿ ನಾನೊಂದು ಬ್ರೀಫ್, ಸ್ವಲ್ಪ ನಾನು ಹಿಂದಿನೂ ಸರಿ ಇರಲ್ಲ, ಅದೇನ್ ಮಾತಾಡಿದ್ರೆ ನಂಗೆ ನೆನಪಿಲ್ಲ. ಅದರ ಭಾವ ಮಾತ್ರ ಅವ್ರಿಗೆ ಖಂಡಿತ ಅರ್ಥ ಆಗಿದೆ. ತೆಗಿತಿದ್ದಂಗೆ ಎಲ್ಲಾರ ಕೈ ಮೇಲೋಗ್ತು. ಸೊ ಹೌದಾ? ಅಂದ್ರೆ ನಾನು ಟ್ರಸ್ಟ್ ಇರ್ತಾರೆ, ಬೇರೆ ಯಾರು ಒಬ್ರು ಒಳಗೆ ಯಾರು ಇರಲ್ಲ ಬೇರೆ. ಅಂದ್ರೆ ಪರದೆ ತೆಗಿತಾ ನಾ ಪರದೆ ಕೆಳಗೆ ತೆಗಿತಂಗೆ ಎಲ್ಲರಿಗೂ ಆಟೋಮೆಟಿಕಲಿ ಹೋಯ್ತಲ್ಲ. ಸೊ ಆಗ ನನಗೆ ಸ್ವಲ್ಪ ಏನಂತಾರೆ ಅವ್ರಿಗೂ ಇಷ್ಟ ಆಗಿದೆ ಅಂತ ಅನ್ನಿಸ್ತು ಅಷ್ಟೇ. ಈ ಎಕ್ಸಾಮ್ ಬರಿತೀವಿ ಸರ್, ಎಕ್ಸಾಮ್ ಬರ್ದು ನಾಳೆ ರಿಸಲ್ಟ್ ಬರಬೇಕು, ಆ ಭಯ ಪುಕ್ಕ 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 ಅಂತ ಬರುತ್ತೆ ಇಲ್ವೋ, ಪಾಸ್ ಆಗುತ್ತೆ ಅಂತ ಭಯ ಪಡಲ್ಲ ಮೇಡಮ್. ಆ ರೀತಿ ಏನಿದ್ರು ಸ್ಟಾರ್ಟಿಂಗ್ ಭಯ ಇರುತ್ತೆ, ಕೆಲಸ ನೀಟಾಗಿ ಮಾಡ್ಬೇಕು ಅನ್ನೋ ಭಯ ಇರುತ್ತೆ, ಹೆಲ್ತ್ ಫಿಯರ್ ಇರುತ್ತೆ. ಬಟ್ ರಿಸಲ್ಟ್ಗೆ ಯೋಚನೆ ಮೊದ್ಲಿಂದ ಮಾಡಲ್ಲ ನಾನು. ಗೊತ್ತು, ನಾನು ಕೂತ್ಕೊಂಡ್ರೆ ಕೆಲಸದ ಹತ್ರ ಜನಕ್ಕೆ ಇಷ್ಟ ಆಗುವಂತ ಮಾಡ್ತೀನಿ ನಾನು ಅನ್ನೋದು ನಂಬಿಕೆ ನನ್ನ ಮೇಲೆ ಇದೆ ಅಷ್ಟೇ. ಬೇರೆ ಭಯ ಪಡೋದು, ಸೆಲೆಕ್ಟ್ ಆಗ್ಲ ಅಂದ್ರೆ ಬೇಜಾರ್ ಪಟ್ಕೊಳ್ಳೋದು ಏನು ಮಾಡಲ್ಲ. ಹೇಳಿದ್ರೆ ಸೆಲೆಕ್ಟ್ ಆದ್ರೆ ಖುಷಿನೂ ಆಗಲ್ಲ, ಸೆಲೆಕ್ಟ್ ಆಗ್ಲ ಅಂದ್ರೆ ಅಂತ ಬೇಜಾರಾಗ್ಲಿ, 3ರಲ್ಲಿ ಒಬ್ಬ ಇದ್ದಂತ ಖುಷಿ ಇರ್ತೀನಿ ಅಷ್ಟೇ. ನೀವು ಮಾಡಿದಂತ ರಾಮ್ಲಲ್ಲಾನ ಈಗ ಅಯೋಧ್ಯೆನಲ್ಲಿ ನೋಡಕ್ಕೆ ಪ್ರತಿದಿನ ಲಕ್ಷ ಲಕ್ಷ ಜನ ಬರ್ತಿದ್ದಾರೆ, ಬ್ಯಾರಿಕೇಡ್ಗಳಿಂದ ನುಗ್ಬಿಟ್ಟು ಹಾರಿ ಹೋಗ್ತಾ ಇದ್ದಾರೆ. ಎಷ್ಟೇ ದೊಡ್ಡ ಮಂದಿರ ಕಟ್ಟಿದ್ರು, ಅಷ್ಟು ದೊಡ್ಡ ಅರಮನೆ ಕಟ್ಟಿದ್ರು, ಕೊನೆಗೆ ಒಳಗೆ ಲಲ್ಲನ್ನೇ ನೋಡ್ಬೇಕು ಅವ್ರು ಹೋಗಿ. ಇಂಥ ಒಂದು ಅವಕಾಶ ಈಗಲೂ ಒಂದ್ಸಲ ನೆನ್ಸ್ಕೊಂಡು ನನಗೇನೆ ಇದೆಲ್ಲ ನಿಜನಾ ಅಥವಾ ಏನಾದ್ರು ಕನ್ಸಲ್ಲಿ ನಿಮ್ ಜೊತೆ ಮಾತಾಡ್ತಾ ಇದೀನ ಅಂತ ಅನ್ಸುತ್ತೆ. ಏನೋ ಈಗ ಇತಿಹಾಸ ಆಗೋಗಿದೆ, ನಾನು ಅದರೊಂದ್ ಜೊತೆ ಸೇರ್ಕೊಂಡ್ಬಿಟ್ಟಿದ್ದೀನಿ. ನೀವು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮೊದಲೇ ಒಂದ್ಸಲ ಮೀಟ್ ಆಗಿದ್ರಿ, ಅವರಿಗೆ ಒಂದು ಮೂರ್ತಿಯನ್ನ ಕೂಡ ನೀವು ಗಿಫ್ಟ್ ಆಗಿ ಕೊಟ್ಟಿದ್ರಿ. ಈ ರಾಮ್ಲಲ್ಲಾ ಮೂರ್ತಿನ ನಿರ್ಮಾಣ ಮಾಡಿದಂತಹ ನಂತರದಲ್ಲಿ ಈಗ ಮೊನ್ನೆ ಅಯೋಧ್ಯೆನಲ್ಲಿ ಏನಾದ್ರು ಮೀಟ್ ಆದ್ರ, ಆ ಸಂದರ್ಭ ಏನಾದ್ರು ಬಂತ ಅಂತ ಹೇಳಿ? ಇಲ್ಲ, ನಂಗೆ ಆತರ ಅವಕಾಶ ಏನ್ ಸಿಕ್ಲಿಲ್ಲ. ನೋಡೋದ ಮುಂದೆ ಸಿಕ್ಕಿದ್ರೆ. ಪ್ರತಿಷ್ಠಾಪನೆ ಆಗೋದಕ್ಕೆ ಮುಂಚೆ ಮೋದಿ ಅವ್ರ ಮೂರ್ತಿಯನ್ನು ನೋಡಿದ್ರ? ಅದು ಎಲ್ಲ ಕಮಿಟಿ ಮೆಂಬರ್ ಎಲ್ಲ ತೋರ್ಸ್ಬೇಕಾಗಿರುತ್ತೆ. ಇವ್ರು ಒಪ್ಪದ ಮೇಲುವೆ ಈ ಮೂರು ಹಿಂಗಿದೆ, ಇದ್ರಲ್ಲಿ ಈ ತರ ಇದೆ ಅಂತೆಲ್ಲ ಅವರು ಒಂದು ಕೊಡ್ಬೇಕಾಗಿರುತ್ತೆ ಮಾಹಿತಿಗಳನ್ನ ಅನ್ಸುತ್ತೆ. ನನಗೂ ಅದ್ರ ಬಗ್ಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವ್ರಿಗೆಲ್ಲ ಇಷ್ಟ ಆಗಿದೆ ಅನ್ನೋ ಒಂದು ಚೆನ್ನಾಗಿ ವಿಷಯ ಬಂದಿದೆ. ಜೊತೆಗೆ ನಮ್ಮ ಜನತೆ ಅವ್ರಿಗಿಂತ ನಮ್ಮ ಪ್ರತಿಯೊಬ್ಬರು ಭಕ್ತಾದಿಗಳಿಗೆ ಇಷ್ಟ ಆಗ್ತಿದೆಯಲ್ಲ, ಅದು ನನಗೆ ಅದು ಖುಷಿ ಕೊಡ್ತಿರೋದು ಅಷ್ಟೇ. ನಾನು ಸೆಲೆಕ್ಟ್ ಆಗ್ತಾ ಅನ್ನೋದು ಖುಷಿಗಿಂತ ವಿಗ್ರಹ ಎಲ್ಲರಿಗೂ ಇಷ್ಟ ಆಗ್ತಿದೆಯಲ್ಲಪ್ಪ. ಒಬ್ಬ ಕಲಾವಿದಂಗೆ ಅದೇ ಬೇಕಿದ್ದಿದ್ದು ನಮ್ಗೆ, ಬೇರೆ ಎಲ್ಲ ನಾನು ಅನ್ನೋದೇನು ಬೇಕಿಲ್ಲ. ಒಂದು ಅಷ್ಟೇ ಜನರ ಪ್ರೀತಿ. ಅರುಣ್ ಯೋಗಿರಾಜ್ ಅವರು ಓದಿದ್ದೇನು ಸರ್? ನಾನು ಓದಿದ್ದು MBA ಓದಿದ್ದೆ ಮೈಸೂರು. ಓದಿನೂ ಫ್ಯಾಮಿಲಿ ಇದಕ್ಕೆ ನಾನು ಬರಬೇಕು ಅನ್ನುವಂತ ಇದು ಯಾಕೆ ಬಂತು ಅರುಣ್ ಯೋಗಿರಾಜ್ ಅವರಿಗೆ? ಏನ್ ಸೆಡೀತು ಅಂತ ಹೇಳಿ? ನಾನು ಹೇಳದ್ನಲ್ಲ, ಎರಡು ಒಟ್ಟಿಗೆ ನನ್ನ ಕೆಲಸ ಮತ್ತೆ ಓದು ಎರಡು ಜೊತೆದಲ್ಲೇ ಸಾಕ್ತಿತ್ತು ಚಿಕ್ಕ ವಯಸ್ಸಿಂದ. ನಂಗೆ ನೆನಪಿರಾಗ ನಾನು 10-11 ವರ್ಷದಲ್ಲೇ ಶುರು ಮಾಡಿದೆ ಅಪ್ಪನ ಜೊತೆ ಕುತ್ಕೊಂಡು. ಯಾವಾಗ ಒಂದೆರಡು ತಿಂಗಳು ಹಿಂಗ್ ಹೋಗ್ತೀನಿ, ಇದು ಮತ್ತೆ ಏನು ಇದೆಲ್ಲ ನಂದು ಅಂತ ವಾಪಸ್ ನಾನು ನನ್ನ ಕಡೆಗೆ ಬಂದ್ಬಿಡ್ತೀನಿ. ಜಲ್ದಿ ಡಿಸಿಷನ್ ತಗೋತೀನಿ ಆ ವಿಷಯದಲ್ಲಿ. ನನಗೆ ಜಾಸ್ತಿ ತಿಂಗಳು ಬಿಟ್ಟಿರ್ಲಿಕ್ಕೆ ಆಗಲ್ಲ ಕೆಲಸದಲ್ಲಿ. ಏನೋ ಕೂತ್ಕೊಳ್ಳೋದು ಧೂಳಲ್ಲಿ ಅಥವಾ ಏನೋ ಮಾಡೋದು. ಈ ಕೆಲಸದಲ್ಲಿ ಬಹಳ ಖುಷಿ ಸಿಕ್ತಿತ್ತು ನನಗೆ. ಸ್ವಲ್ಪ ನಂದು ಮನೋಭಾವನ ಹಂಗಿದೆ, ನನ್ನ ಧೂಳು ಗೀಳು ಆತರ ಏನಂತ ಯೋಚನೆ ಮಾಡಲ್ಲ ಜಾಸ್ತಿ. ಕೆಲವೊಮ್ಮೆ ನನ್ನ ಕೆಲಸ ಹತ್ರ ನನ್ನ ಗಾರೆ ಕೆಲಸ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ನನ್ನ ಕೈ ಕಾಲು ಸ್ವಲ್ಪ ಜಾಸ್ತಿ ಧೂಳಲ್ಲಿ ಇರ್ತೀನಿ. ಒಂದೊಂದ್ಸಲ ಮೀಟಿಂಗ್ ಗಳಿಗೆ ಹೋಗ್ಬೇಕಾದ್ರೆ ನನ್ನ ಒಳಗೂ ಬಿಡಲ್ಲ ವಾಚ್ಮೆನ್. ನೋಡೋದು ಅಲ್ಲಿ ಅಧಿಕಾರಿಗಳು ನನಗೆ ಕಾಯ್ತಿರ್ತಾರೆ, ವಾಚ್ಮೆನ್ ತಡೆದಿರೋದು ಉಂಟು. ಯಾಕಂದ್ರೆ ನಾನು ಬಟ್ಟೆ ಬದಲಿಸೋ ಸಮಯ ವೇಸ್ಟ್ ಆಗತ್ತೆ ಅಂತೇಳಿ ನನ್ನ ಮೀಟಿಂಗು ಮತ್ತೆ ಕೆಲಸಕ್ಕೂ ಒಂದೇ ಕಲರ್ ಬಟ್ಟೆ ಹಾಕೊಂಡ್ಬಿಟ್ಟಿರ್ತೀನಿ ಆದಷ್ಟು. ಸೊ ಇದು ನನಗೆ ಇದು ತುಂಬಾ ಇಷ್ಟ, ಅದಕ್ಕೆ ನಾನು ವಾಪಸ್ ಜಲ್ದಿ ಓಡ್ ಬಂದೆ ಇಲ್ಲಿ. ಅರುಣ್ ಯೋಗಿರಾಜ್ ಅವ್ರದ್ದು ಟ್ವಿಟರ್ ಅಕೌಂಟ್ ನಾನು ನೋಡ್ತಾ ಇದ್ದೆ. ನಿಮ್ ಮಗಳದೊಂದು ಫೋಟೋ ಇದೆ ಕೆತ್ತಾ ಇರೋದು. ನಾನ್ ನಡೆದ್ ಬಂದಂತಹ ಹಾದಿನಲ್ಲೇ ಮಗಳು ನಡೀತಿದ್ದಾಳೆ ಅಂತ ಹಾಕಿದ್ರಿ. ಮಕ್ಳಿಗೂ ತುಂಬಾ ಆಸಕ್ತಿ ಇದೆಯಾ ಸರ್? ನೋಡಿ, ಅದೊಂದು ಎನ್ವೈರನ್ಮೆಂಟ್ ನೀವು ಕೊಟ್ರೆ ಎಲ್ಲ ಗೊತ್ತಿಲ್ಲದೆ ಒಳಗೆ ಹೋಗ್ತಾ ಇರ್ತೀನಿ ಇನ್ಫಾರ್ಮೇಶನ್. ಆ ಎನ್ವೈರನ್ಮೆಂಟ್ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಅವ್ರು ಕಲ್ತ್ರೆ ಸಪೋರ್ಟ್ ಮಾಡ್ತೀನಿ, ಅಥವಾ ಅದ್ ಬಿಟ್ಟು ಅವ್ರು ಯಾವ್ದೇ ಪ್ರೊಫೆಷನ್ ತಗೊಂಡ್ರು ಅವ್ರ ಆಯ್ಕೆಗೆ ಬಿಡ್ತೀನಿ. ಕೊನೆಯದಾಗಿ ಸರ್ ಒಂದೆರಡು ಪ್ರಶ್ನೆ ಇದೆ. ಅರುಣ್ ಅವರ ತಂದೆ ಯೋಗಿರಾಜ್ ಅವರು, ಯೋಗಿರಾಜ್ ಅವರು ಕೂಡ ಬಹಳ ಖ್ಯಾತ ಶಿಲ್ಪಿ, ಅವ್ರ ತಂದೆನೂ ಬಹಳ ಖ್ಯಾತ ಶಿಲ್ಪಿ ಅಂತ ಕೇಳ್ಪಟ್ಟೆ. ಒಂದು 5 ತಲೆಮಾರಿನಿಂದ ಇದಾಗ್ತಾ ಇರೋದು. ಮಗ ಮಾಡಿದಂತಹ ರಾಮಲಲ್ಲಾ ಮೂರ್ತಿ ಅಯೋಧ್ಯೆನಲ್ಲಿ ಪ್ರತಿಷ್ಠಾಪನೆಯಾಗಿದೆ. ತಂದೆನ ಎಷ್ಟು ಮಿಸ್ ಮಾಡ್ಕೋತೀರಿ ಸರ್? ನನಗೆ ಇದೊಂದು ನೋವು ಬರ್ತಾ ಬರ್ತಾ ಜಾಸ್ತಿನೇ ಆಗ್ತಿದೆ. ಈ ಶಂಕರಾಚಾರ್ಯ ಉದ್ಘಾಟನೆ ಟೈಮಲ್ಲಿ ಅವ್ರು ಇರ್ಲಿಲ್ಲ,
ಆಗ ಅನಿಸ್ತು, ತುಂಬಾ ಪೇನ್ ಆಯ್ತು. ಅದಕ್ಕಿಂತ ದೊಡ್ಡ ಕೆಲಸ ಅಂತ ಆದ್ರೂ ನನಗೆ ಇಂಡಿಯಾ ಗೇಟ್ ಮಾಡಿದೆ. ಆಗ್ಲೂ ಫಿನಿಶ್ ಮಾಡಿದಾಗ ಇದು ನೋಡಕ್ ನನ್ನ ತಂದೆಯಲ್ಲ, ಇದು ದೇವರು ಎಷ್ಟು ಖುಷಿ ಕೊಡ್ತೇನೆ, ಅದ್ರ ಜೊತೆ ನಂಗೆ ನೋವು ಜಾಸ್ತಿನೇ ಆಗ್ತಾ ಇದೆ ಬರ್ತಾ ಬರ್ತಾ. ಈಗ ನೀವೆಲ್ಲ ಇಷ್ಟು ಇಡೀ ದೇಶನೇ ಸೆಲೆಬ್ರೇಟ್ ಮಾಡ್ತಿದ್ದೆ, ಇದು ನೋಡಕ್ ನಮ್ಮ ತಂದೆ ಎಲ್ಲ ವಿಗ್ರಹ ನೋಡಿದಾಗ್ಲೇ ಫಿನಿಶ್ ಆದಾಗ್ಲೇ ಫಸ್ಟ್ ಅನಿಸಿದ್ದೆ ಹಂಗೆ ನನಗೆ, ಇಷ್ಟು ಪ್ರಯತ್ನ ಮಾಡಿದ್ ನಮ್ಮ ತಂದೆ ಇಲ್ಲಪ್ಪ ಇದು ನೋಡಕ್ಕೆ ಅಂತ. ನಾನು ಹೇಳ್ದಂಗೆ ಪ್ರಪಂಚ ಅಂದ್ರೆ ಅವರೇ ನನಗೆ, ಅವ್ರು ಖುಷಿ ಪಡಿಸ್ಬೇಕು, ಅವ್ರು ಖುಷಿ ಪಡಿಸೋದೇ ನನ್ನ ಕೆಲಸ. ಇದಕ್ಕೆ ಶುರು ಮಾಡಿದ್ವಿ ಕೆಲಸ. ಆತರ ಇಲ್ದೇದಾಗ ಬಹಳ ನೋವಾಗತ್ತೆ. ಬಟ್ ಎಲ್ಲೋ ಒಂದ್ ಕಡೆ ನೋಡ್ತಾರೆ ಅಂತ ಪ್ರತಿಯೊಬ್ಬರನ್ನ ಹೇಳ್ತಾರೆ, ಅವ್ರು ನೋಡ್ಲಿ, ಇನ್ನೇನಾದ್ರು ತಿದ್ಕೊಳ್ಳೋಂತಿದ್ರೆ ನನಗೆ ಆಶೀರ್ವಾದ ಮಾಡ್ಲಿ, ಕೆಲಸದ ಬಗ್ಗೆ ಇನ್ನ ಒಂದು ಡಿಸಿಪ್ಲಿನ್ ಅವರು ಕರುಣಿಸ್ಲಿ ಅಂತ ಹೇಳ್ತೀನಿ, ಮೇಲೆ ಇನ್ನ ಆಶೀರ್ವಾದ ಮಾಡ್ಲಿ ಅಂತ. ಕೊನೆಯದಾಗಿ ಬಹುಶಃ ನಿಮ್ ವೈಫ್ ಬಗ್ಗೆ ಒಂದ್ ಮಾತು ಹೇಳದೇ ಇದ್ರೆ ಇದು ಇಂಟರ್ವ್ಯೂ ಇನ್ಕಂಪ್ಲೀಟ್ ಅನ್ನೋದು ನನ್ನ ಭಾವನೆ. ನೀವು ಮನ ಮೆಚ್ಚಿ ಮದುವೆಯಾದಂತಹ ಮಡದಿ ವಿಜೇತಾ ಅವರು 6-7 ತಿಂಗಳು ಹಿಂಗ್ ವರ್ಕಿಗೆ ಹೋಗ್ತೀರಿ ಅಥವಾ 3 ತಿಂಗಳಲ್ಲಿ ಮುಳುಗೋಗ್ತೀರಿ, ಅದೊಂದು ತಪಸ್ಸು ನಿಮ್ಗೆ. ಇಡೀ ಕುಟುಂಬನ ಸಂಭಾಳಿಸುವಂತಹ ಕೆಲಸ ನಿಮ್ ಪತ್ನಿ ಇದು ಹೇಗಿದೆ ಸರ್, ಸಪೋರ್ಟ್ ಸಿಸ್ಟಮ್ ಹೇಗಿದೆ ಅಂತ ಹೇಳಿ. ನೋಡಿ, ಅವ್ರು ಒಬ್ಬರೇ ಇರ್ತಾರೆ ಸಾಮಾನ್ಯವಾಗಿ, ಇಬ್ರು ಮಕ್ಕಳನ್ನ ನೋಡ್ಕೊಳ್ಳೋದು ಒಬ್ಬರೇ ಬಹಳ ಕಷ್ಟ. ಜೊತೆಗೆ ಮಕ್ಕಳು ಹುಷಾರ್ ತಪ್ತಿರ್ತಾರೆ ಮಧ್ಯದಲ್ಲಿ. ಅವಳ ವಿಷಯ ನಮ್ಗೆ ಹೇಳಲ್ಲ. ನಾನ್ ಸ್ವಲ್ಪ ಮಕ್ಕಳು ಹುಷಾರ್ ತಪ್ಪರೆ ನಮ್ಗೆಲ್ಲ ಕಷ್ಟ ಆಗತ್ತಲ್ವಾ, ಏನು ಅಂತ. ಅದೆಲ್ಲ ಅವಳು ಒಬ್ಬರೇ ಅದನ್ನೆಲ್ಲ ನೋಡ್ಕೊಂಡು ಹೋಗಿದ್ದಾರೆ. ಈ ಒಂದು ಸಾಧನೆಗೆ ಅವ್ರಿಗೂ ನಾನು ದೊಡ್ಡ ಪಾಲನ ಕೊಡ್ಲಿಕ್ಕೆ ಇಷ್ಟಪಡಿಸ್ತೀನಿ. ಯಾಕಂದ್ರೆ ನನ್ನ ಮನಸ್ಥಿತಿ ತುಂಬಾ ಬ್ಯಾಲೆನ್ಸ್ ಆಗಿರ್ಬೇಕಾಗತ್ತೆ. ನೋಡಿ, ನಾನು ಒಂದ್ ದಿವಸ ಏನಾದ್ರು ಟೆನ್ಷನ್ ಆಗಿ ಕೆಲಸ ಮಾಡಕ್ ಹೋದಾಗ ಅದ್ರಲ್ಲಿ ತಪ್ಪಾದ್ರೆ ಸರಿ ಮಾಡ್ಕೊಳಕ್ ಆಗಲ್ಲ, ನಾವು ಸರಿ ಮಾಡ್ಕೊಳಕ್ ಆಗಲ್ಲ ಕಲ್ಲಲ್ಲಿ. ಸೊ ಅದಕ್ಕೆ ಅವ್ರು ತುಂಬಾ ಸ್ಪಂದಿಸಿದ್ದಾರೆ. ಈ ಒಂದು ನಿಮ್ಮ ವಾಹಿನಿ ಮುಖಾಂತರ ಅವ್ರಿಗೂ ಒಂದು ಧನ್ಯವಾದ ಹೇಳಲಿಕ್ಕೆ ಬಯಸ್ತೀನಿ. ಜೊತೆಗೆ ನಮ್ಮ ತಾಯಿಯವರು ಸಹ ನನ್ನ ಈ ರೀತಿ ಈ ಒಂದು ನಾನು ಏನೀಗ ಸಂಸ್ಕೃತಿಯನ್ನ ಅವರು ಕೊಟ್ಟಿದ್ದಾರೆ, ಚಿಕ್ಕ ವಯಸ್ಸಿಂದ ನನಗೆ ಆದ ಒಂದು ಹೇಗೆ ಬೆಳೆಸಿದ್ದಾರೆ, ಅವ್ರಿಗೂ ಈ ಒಂದು ಮುಖಾಂತರ ಧನ್ಯವಾದ ಹೇಳ್ತೀನಿ. ಜೊತೆಗೆ ನಮ್ಮ ಮನೆತನ, ಆ ಮನೆತನದಲ್ಲಿ ಹುಟ್ಟಿದ್ದಕ್ಕೆ ಮೋಸ್ಟ್ಲಿ ನಾನೆಷ್ಟು ಅದೃಷ್ಟವಂತನೋ, ನಾನು ಆ ಮನೆತನದಲ್ಲಿ ಹುಟ್ಟಿದ್ದು ನನ್ನ ತುಂಬಾ ಅದೃಷ್ಟ ಅಂತಾನೆ ಹೇಳ್ತೀನಿ. ಹೌದು ಮೇಡಮ್. ಇಲ್ಲ ನೋಡಿ, ಈಗ ನಮ್ಮ ತಾತ ಇದು ನಾಲೆಜ್ ಟ್ರಾನ್ಸ್ಫರ್ ಅಂತ, ನಮ್ಮ ತಾತನಿಂದ ನಮ್ಮ ತಂದೆಗೆ, ನನ್ನ ತಂದೆಯಿಂದ ನನಗೆ ಆ ನಾಲೆಜ್ ಟ್ರಾನ್ಸ್ಫರ್ ಆಗಿದೆ. ಅದು ಏನಂತಾರೆ, ಕಲೀಲಿಕ್ಕೆ ನಮ್ಮ ತಂದೆನೂ ಈ ಕೆಲಸ ಕಂಟಿನ್ಯೂ ಮಾಡ್ಕೊ ಬರ್ತಿದ್ರು. ಸೊ ಬಹಳಷ್ಟು ಇತಿಹಾಸ ಇದೆ. ಒಂದು 300 ವರ್ಷ ಶಿಲ್ಪಿತನ, ಅವರೆಲ್ಲರ ಶ್ರಮ ನನಗೆ ಆಶೀರ್ವಾದ ತಗೊಂತ ಹಾಕ್ಬಿಟ್ಟಿದ್ದಾರೆ ದೇವರು. ನ್ಯಾಷನಲ್ ಸ್ಟಾರ್ ಆಗ್ಬಿಡ್ತೀರಿ ಸರ್. ನೀವು ಮೊದಲೇ ಖ್ಯಾತಿಯನ್ನ ಪಡೆದಿದ್ರಿ, ಶಂಕರಾಚಾರ್ಯರ ಮೂರ್ತಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಮೂರ್ತಿ, ಅದನ್ನೆಲ್ಲ ಮಾಡಿದಾಗ್ಲೇ ಖ್ಯಾತಿ ಇತ್ತು. ಈಗ ಆ ಖ್ಯಾತಿ ಮತ್ತೊಂದು ಹಂತಕ್ಕೆ ಹೋಗಿದೆ. ಈ ಫೇಮ್ ನ ಹೇಗ್ ನಿರ್ವಹಣೆ ಮಾಡ್ತಾ ಇದೀರಿ ಸರ್? ಎಷ್ಟು ಪ್ರೆಷರ್ ಆಗ್ತಾ ಇದೆ ಅಂತ ಹೇಳಿ ಅದು ಇವತ್ತೇ ಗೊತ್ತಾಗ್ತಾ ಇರೋದು ನನಗೆ. ನಾನು ತುಂಬಾ ಸುಖವಾಗಿ ಒಬ್ಬನೇ 4 ಗೋಡೆ ಮಧ್ಯದಲ್ಲಿ ಇದ್ದೆ. ಇವತ್ತು ಬೆಂಗಳೂರು ಬಂದಾಗಲೇ ನನಗೆ ಗೊತ್ತಾಗಿದ್ದು ಜನ ಎಷ್ಟು ಪ್ರೀತಿ ಕೊಡ್ತಾ ಇದಾರೆ, ಎಷ್ಟೊಂದು ಇಷ್ಟಪಡ್ತಾ ಇದಾರೆ ಅಂತ. ಒಂದೇ ಹೇಳ್ತೀನಿ, ರಾಮರಲ್ಲ, ನಮ್ಮ ಮತ್ತೆ ರಾಮರಾಜ್ಯ ಬರಲಿ, ರಾಮರ ಬಗ್ಗೆ ಎಲ್ಲರಿಗೂ ರಾಮರ ಆಶೀರ್ವಾದ ಮಾಡ್ಲಿ, ದೇಶಕ್ಕೆ ಒಳ್ಳೇದಾದ್ರೆ ಸಾಕು. ಸರ್, ನಿಮ್ ಕೈಗಳನ್ನ ಒಂದ್ಸಲ ನಾನು ಮುಟ್ಬೋದಾ ಸರ್? ಈ ತರ ಕೆಲಸ ಎಲ್ಲ ಶಿಲ್ಪಿಗಳಿಗೂ ಸಿಗ್ಲಿ, ಅವಕಾಶಗಳು ಸಿಗ್ಲಿ. ರಾಮನನ್ನ ಮುಟ್ಟಿದಂತ ಕೈ, ರಾಮನನ್ನ ಕೆತ್ತಿದಂತ ಕೈ ಇದು. ಇಷ್ಟೊತ್ತು ನಮ್ ಜೊತೆ ಮಾತನಾಡಿದ್ರಿ ಸರ್. ನನಗೆ ರಾಮನಲ್ಲಿದ್ದಂತಹ ವಿನಯತೆ ನಿಮ್ಮಲ್ಲಿ ಕಾಣಿಸ್ತು ಅಂತ ಹೇಳಿದ್ರೆ ಬಹುಶಃ ಉತ್ಪ್ರೇಕ್ಷೆ ಆಗ್ಲಿಕ್ಕಿಲ್ಲ. ಸಮಯ ಇಷ್ಟು ಹೊತ್ತಾಗಿದೆ, ಇಷ್ಟು ಸಹನೆಯಿಂದ ನಮ್ ಜೊತೆ ಮಾತನಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಮಾತಾಡ್ಲಿಕ್ಕೆ ಇಷ್ಟ, ಸ್ವಲ್ಪ ಸಮಯ ತಗೊಂಡು ನಾನು ಎಲ್ಲರ ಜೊತೆ ಆದಷ್ಟು ನನ್ನ ಅನುಭವನ ಹಂಚ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ, ನಮ್ಮ ರಾಜ್ಯದ ಜನತೆಗೆ, ದೇಶದ ಜನತೆಗೆ. ಥ್ಯಾಂಕ್ ಯು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಇದಾಗಿತ್ತು ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.